ಹಾಂ, ಎಲ್ರಿಗೂ ನಮಸ್ಕಾರ. ಇವತ್ತಿನ ತರಗತಿಯಲ್ಲಿ ಭೂಕಂಪಗಳ ಬಗ್ಗೆ ಕ್ಲಾಸಸ್ ಇರುತ್ತೆ. ಈಗ ಆಲ್ರೆಡಿ ನಾವು ನಿನ್ನೆ ತರಗತಿಯಲ್ಲಿ ಭೂಮಿಯ ಒಳ ಅಂತರಾಳ, ಭೂಮಿಯ ರಚನೆ ಮತ್ತು ಸಂಯೋಜನೆ ಎಂಬ ಚಾಪ್ಟರ್ನ ನೋಡ್ಕೊಂಡಿದ್ವಿ. ಭೂಮಿಯ ಅಂತರಾಳ ಅಂತ, ಅದರಲ್ಲಿ ಕ್ರಸ್ಟ್, ಮ್ಯಾಂಟಲ್, ಕೋರು ಬರುತ್ತೆ. ಅದು ಯಾರು ಕ್ಲಾಸ್ ನೋಡಿಲ್ಲ ಅದನ್ನ ಸ್ವಲ್ಪ ನೋಡೋಕೆ ಸಾಧ್ಯ ಆಗಿರ್ಬೇಕು ನಿಮಗೆ. ಯಾಕಂದರೆ ಅದು ಅರ್ಥ ಆಯ್ತಂದ್ರೆ ಇವತ್ತಿನ ಚಾಪ್ಟ್ರು ಇನ್ನೂ ಸ್ವಲ್ಪ ಭೂಕಂಪ ಅನ್ನೋದು ಚೆನ್ನಾಗಿ ಅರ್ಥ ಆಗುತ್ತೆ. ಓಕೆನಾ? ಇವತ್ತಿನ ಕ್ಲಾಸಲ್ಲಿ ನಾವು ಭೂಕಂಪ ಈ ಚಾಪ್ಟರಲ್ಲಿ ಬರುವಂತಹ ಬಾಡಿ ವೇವ್ಸ್ ಅಂತ ಏನಿದ್ದಾವೆ, ಸರ್ಫೇಸ್ ವೇವ್ಸ್ ಇದ್ದಾವೆ. ಬಾಡಿ ವೇವ್ಸ್ ಅಲ್ಲಿ ಎಸ್ ವೇವು, ಅದರಲ್ಲಿ ಮತ್ತೆ ಟೂ ಟೈಪ್ಸ್ ಬರ್ತವೆ. ಎಸ್ ವೇವ್ ಅಂತ ಇಲ್ಲಿ ನೋಡ್ರಿ, ಪ್ರಾಥಮಿಕ ಅಲೆಗಳು, ದ್ವಿತೀಯ ಅಲೆಗಳು, ಎಸ್ ವೇವು, ಆಮೇಲೆ ಪ್ರೈಮರಿ ವೇವು, ಪಿ ವೇವು, ಎಸ್ ವೇವ್, ಆಮೇಲೆ ಲವ್ ವೇವು. ಈ ರೀತಿ ಒಂದು 3-4 ಟೈಪ್ ಬರ್ತವೆ. ಅದನ್ನೆಲ್ಲದು ಇವತ್ತಿನ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ಓಕೆನಾ? ಭೂಕಂಪ ಯಾವ ರೀತಿ ಆಗುತ್ತೆ, ಅದರ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಅದರ ಪಾಯಿಂಟಿಗೆ ಏನಂತಾರೆ, ಓಕೆನಾ? ಅದ್ರ ಬಗ್ಗೆ ಇವತ್ತಿನ ಕ್ಲಾಸಲ್ಲಿ ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡೋಣ. ಓಕೆನಾ? ಫಸ್ಟ್ ಒಂದು, ಭೂಕಂಪ ಎಲ್ಲಿಂದ ಆಗುತ್ತೆ, ಭೂಕಂಪ ಆಗೋಕೆ ರೀಸನ್ ಏನು, ಅದಿದು ನೋಡೋದಾದ್ರೆ ಫಸ್ಟ್ ಇದು ನಮ್ದು ಸರ್ಫೇಸ್, ಅಂದ್ರೆ ಇದು ನಮ್ದು ಭೂಮಿ ಅಂತ ತಿಳ್ಕೊಳ್ಳಿ. ಓಕೆನಾ? ಇಲ್ಲಿ ನೀವಿದ್ದೀರ. ಓಕೆನಾ? ಇಲ್ಲಿ ಈಗ ಭೂಮಿಯ ಇದು ಒಂದು ಪಾಯಿಂಟ್ ಅಂತ ತಿಳ್ಕೊಂಡ್ರೆ, ಭೂಮಿ ಮೇಲಿಂದನೂ ಒಂದು ಲೆವೆಲಲ್ಲಿ ಒತ್ತಡ ಹಾಕ್ತಿರುತ್ತೆ, ಕೆಳಗಿಂದನೂ ಒಂದು ಲೆವೆಲಲ್ಲಿ ಒತ್ತಡ ಹಾಕ್ತಿರುತ್ತೆ. ಹಾಗಿದ್ದಾಗ ಎರಡೂ ಲೆವೆಲಲ್ಲೂ ಕೂಡ ಒತ್ತಡ, ಫೋರ್ಸ್ ಬಿದ್ದಾಗ ಏನಾಗುತ್ತೆ ಅಂದ್ರೆ ಅಲ್ಲಿ ಇದು ಏನು ಮೂವ್ ಆಗಲ್ಲ. ಈಗ ಎಕ್ಸಾಂಪಲ್ ಆಗಿ ಈ ಪೆನ್ ತಗೊಂಡಿದ್ದೀನಿ ನಾನು, ಈಗ ಮೇಲಿಂದನೂ ಒತ್ತಡ ಹಾಕ್ತೀನಿ, ಕೆಳಗಿಂದನೂ ಒತ್ತಡ ಹಾಕ್ತೀನಿ, ಹಿಂಗಿದ್ದಾಗ ಅದು ಅಲ್ಲೇ ಮಿಡ್ಲೇ ಇರುತ್ತೆ. ಓಕೆನಾ? ಇದೇನು ವೇರಿ ಆಗಲ್ಲ. ಇದು ಒಂದು. ಓಕೆನಾ? ಹಂಗಂದ್ರೆ ಇದು ಇಲ್ಲಿ ಸ್ಟೇಬಲ್ ಇದೆ ಅಂತ. ಓಕೆನಾ? ಇದು ಸ್ಟೇಬಲ್ ಇದೆ. ಇದು ಒಂದು ರೀತಿ ಆಯ್ತಂದ್ರೆ, ನೆಕ್ಸ್ಟ್ ಇದು ಇಲ್ಲಿ ಇನ್ನೊಂದು ಪಾಯಿಂಟ್ ತಗೊಳ್ತೇನೆ ನಾನೀಗ. ಇದು ಭೂಮಿ, ಇಲ್ಲಿ ನೀವಿದ್ದೀರಾ. ಓಕೆನಾ? ಮತ್ತೆ ಮೇಲಿಂದ ಒತ್ತಡ ಬೀಳುತ್ತೆ, ಕೆಳಗಿಂದ ಒತ್ತಡ ಬೀಳುತ್ತೆ. ಇದು ಎ ಪಾಯಿಂಟ್ ಅಂತ ಅನ್ಕೊಳ್ಳಿ, ಇದು ಬಿ ಪಾಯಿಂಟ್ ಅಂತ ಅನ್ಕೊಳ್ಳಿ. ಓಕೆನಾ? ಅಲ್ಲಿ ಮೇಲಿಂದನೂ ಒಂದೇ ರೀತಿಯ ಒತ್ತಡ ಇತ್ತು, ಕೆಳಗಿಂದನೂ ಕೂಡ ಒಂದೇ ರೀತಿಯ ಒತ್ತಡ ಇತ್ತು, ಅದು ಸ್ಟೇಬಲ್ ಇತ್ತು. ಓಕೆನಾ? ಈಗ ಇಲ್ಲಿ ಏನಾಗುತ್ತೆ ಅಂದ್ರೆ, ಎಲ್ಲಿಂದ ಬರುವಂತಹ ಒತ್ತಡ ಬಿ ಯಲ್ಲಿ ಬರುವಂತಹ ಒತ್ತಡಕ್ಕಿಂತ ಕಡಿಮೆ ಇದೆ. ಓಕೆನಾ? ಅಂದ್ರೆ ಇಲ್ಲಿಗ ಅದನ್ನ ಕಿಲೋಮೀಟರ್ ವೈಸ್ ನಿಮ್ಗೆ ಅರ್ಥ ಹೇಳ್ಬೇಕಂದ್ರೆ, ಈಗ ಇದು 10 ಕಿಲೋಮೀಟರ್ ಸ್ಪೀಡಲ್ಲಿ ಬರ್ತಿದೆ, ಇದು ಕೂಡ 10 ಕಿಲೋಮೀಟರ್ ಸ್ಪೀಡಲ್ಲಿ ಬರ್ತಿದೆ, ನೋ ಪ್ರಾಬ್ಲಮ್. ಓಕೆನಾ? ಸ್ಟೇಬಲ್ ಇರುತ್ತೆ. ಓಕೆನಾ? ಇಲ್ಲಿ ಏನಾಗುತ್ತೆ ಅಂದ್ರೆ, ಇದು 10 ಕಿಲೋಮೀಟರ್ ಸ್ಪೀಡಲ್ಲಿ ಬರ್ತಿದೆ, ಇದು 50 ಕಿಲೋಮೀಟರ್ ಸ್ಪೀಡಲ್ಲಿ ಬರ್ತಿದೆ. ಓಕೆನಾ? ಹೀಗಾದಾಗ ಇಲ್ಲಿ ಏನಾಗುತ್ತೆ ಅಂದ್ರೆ, ಈ ಪಾಯಿಂಟ್ ಇರುತ್ತಲ್ವ ಮಿಡ್ಲು, ಇದು ಅನ್ಸ್ಟೇಬಲ್ ಆಗುತ್ತೆ. ಓಕೆನಾ? ಇದೇ ಇಲ್ಲಿ ಆಗುವಂತಹ ಇದಕ್ಕೆ ಭೂಕಂಪ ಸ್ಟಾರ್ಟ್ ಆಗೋದೆ ಇಲ್ಲಿಂದ. ಓಕೆನಾ? ಇದು ಇಲ್ಲಿ ಅನ್ಸ್ಟೇಬಲ್ ಆಗುತ್ತೆ. ಅನ್ಸ್ಟೇಬಲ್ ಆದ ತಕ್ಷಣ ಭೂಮಿ ನಡ್ಗಕ್ ಸ್ಟಾರ್ಟ್ ಆಗುತ್ತೆ. ನಡ್ಗಕ್ ಸ್ಟಾರ್ಟ್ ಆದ ತಕ್ಷಣ ಭೂಮಿ ಬೇರೆ ಕಡೆ ಎಲ್ಲಿ ನಡುಗ್ತಿರುತ್ತೋ ಅಲ್ಲಿ ಭೂಕಂಪಗಳು, ಕಟ್ಟಡಗಳು ಕುಸಿಯೋದು, ಆಮೇಲೆ ಈ ರೀತಿ ಎಲ್ಲ ರೋಡ್ ಕುಸಿಯೋದು, ಆ ಥರ ಆಗೋದು ಇಲ್ಲಿಂದ ಸ್ಟಾರ್ಟ್ ಆಗ್ತದೆ. ಏನಾಗಬೇಕು, ಭೂಮಿ ಒಳಗೆ ಆಗುವಂತಹ ಫೋಕಸ್ ಒಂದು ಪಾಯಿಂಟ್ ಅಲ್ಲಿ ಅನ್ಸ್ಟೇಬಲ್ ಆದಾಗ ಭೂಮಿಯ ಭೂಕಂಪ ಸ್ಟಾರ್ಟ್ ಆಗ್ತದೆ. ಇದು ನಿಮಗೆ ಬೇಸಿಕ್. ಓಕೆನಾ? ಆಮೇಲೆ ಈಗ ಮತ್ತೊಂದು, ಇದು ಇಲ್ಲೊಂದು ಸ್ಟೇಬಲ್ ಅಂತ ತಗೊಳ್ತೀರಾ. ತಗೊಂಡ್ಮೇಲೆ ಇಲ್ಲೊಂದು ಪಾಯಿಂಟ್. ಓಕೆನಾ? ಇದೊಂದು ಪಾಯಿಂಟ್ ಇರುತ್ತೆ. ಈ ಪಾಯಿಂಟ್ ಇದು ಇಲ್ಲಿ ಒತ್ತಡ ಬೀರುತ್ತೆ, ಇದು ಇಲ್ಲಿ ಕೂಡ ಒತ್ತಡ ಬೀರುತ್ತೆ. ಇಲ್ಲಿ ಕೆಳಗೆ ಮ್ಯಾಗ್ಮಾ ಅಂತ ಬರುತ್ತೆ. ಮ್ಯಾಗ್ಮಾ ಅಂತ ಬರುತ್ತಲ್ವಾ, ಇಲ್ಲಿಂದ ಕೂಡ ಭೂಕಂಪ ಸ್ಟಾರ್ಟ್ ಆಗ್ತದೆ ಕೂಡ. ಇಲ್ಲಿ ಮ್ಯಾಗ್ಮಾನು ಕೂಡ ವೇರಿ ಆದಾಗ ಕೂಡ ಭೂಕಂಪ ಸ್ಟಾರ್ಟ್ ಆಗ್ತದೆ. ಇದಕ್ಕೆ ಏನಂತಾರೆ ಅಂದ್ರೆ, ಈ ಫೋರ್ಸ್ಗೆ ಇದಕ್ಕೆ ಏನಂತಾರೆ ಅಂದ್ರೆ ಎಪಿರೋಜೆನೆಟಿಕ್ ಫೋರ್ಸ್ ಅಂತಾರೆ. ಏನಂತಾರೆ? ಎಪಿರೋಜೆನೆಟಿಕ್ ಫೋರ್ಸ್ ಅಂತಾರೆ. ಇದೇನಂದ್ರೆ, ಮೇಲೇನೂ ಒತ್ತಡ ಬರೋದು, ಕೆಳಗಿನೂ ಒತ್ತಡ ಬರೋ ಪ್ಲೇಸ್ ಏನಂತಾರೆ ಅಂದ್ರೆ ಎಪಿರೋಜೆನೆಟಿಕ್ ಫೋರ್ಸ್ ಅಂತಾರೆ. ಆಮೇಲೆ ಇನ್ನೊಂದು ಸ್ವಲ್ಪ ಇದರಲ್ಲಿ ವೇರಿ ಮಾಡೋದಾದ್ರೆ, ಇಲ್ಲಿ ಮೇಲೆ ಕೆಳಗೆ ಬರೋದು ಎಪಿರೋಜೆನೆಟಿಕ್ ಫೋರ್ಸು, ಮತ್ತೆ ಇಲ್ಲಿ ಭೂಮಿ ಸರ್ಫೇಸ್ ಲೆವೆಲ್, ಇಲ್ಲಿ ಕೂಡ ಇಲ್ಲಿ ಏನಾಗುತ್ತೆ ಅಂದ್ರೆ, ಇಲ್ಲಿ ಸ್ವಲ್ಪ ಇಲ್ಲಿ ಡಿಫ್ರೆಂಟ್ ಆಗ್ತದೆ. ಇಲ್ಲಿ ಈ ಕಡೆ ಒತ್ತಡ ಬರುತ್ತೆ, ಈ ಕಡೆ ಒತ್ತಡ ಬರುತ್ತೆ, ಇಲ್ಲಿ ಪಾಯಿಂಟ್ ಇರುತ್ತೆ. ಓಕೆನಾ? ಮೇಲೆ ಕೆಳಗು ಬಂತಂದ್ರೆ ಎಪಿರೋಜೆನೆಟಿಕ್ ಫೋರ್ಸ್ ಅದು. ಓಕೆನಾ? ಅದೇ ಲೆಫ್ಟ್ ಟು ರೈಟ್ ಇಂದ ಒತ್ತಡ ಹಿಂಗೆ, ಈಗ ಮೇಲೆ ಕೆಳಗೆ ಹಿಂಗ್ ಒತ್ತಡ ಬಂದ್ರೆ ಅದು ಎಪಿರೋಜೆನೆಟಿಕ್ ಫೋರ್ಸ್. ಅದೇ ಲೆಫ್ಟ್ ಟು ರೈಟ್ ಹಿಂಗ್ ಒತ್ತಡ ಬಂತಂದ್ರೆ ಅದಕ್ಕೆ ಏನಂತಾರೆ ಅಂದ್ರೆ ಓರೋಜೆನೆಟಿಕ್ ಫೋರ್ಸ್ ಅಂತಾರೆ. ಇದಕ್ಕೆ ಏನಂತಾರೆ ಅಂದ್ರೆ ಓರೋಜೆನೆಟಿಕ್ ಫೋರ್ಸ್ ಅಂತಾರೆ. ಓಕೆನಾ? ಇದಿಷ್ಟು
ಬೇಸಿಕ್ ಇದಿಷ್ಟು ಗೊತ್ತಿರ್ಬೇಕು ನಿಮಗೆ. ಎಪ್ರೋಜೆಂಟಿಕ್ ಫೋರ್ಸು, ಓರೋಜೆಂಟಿಕ್ ಫೋರ್ಸು, ಅನ್ಸ್ಟೇಬಲ್ ಆಗಬೇಕು, ಆ ಭೂಮಿ ಅನ್ಸ್ಟೇಬಲ್ ಆಗಬೇಕು ಒಳಗೆ ಮಿಡ್ಲ್ ಒಂದು ಜಾಗದಲ್ಲಿ, ಅವಾಗ ಭೂಕಂಪ ಸ್ಟಾರ್ಟ್ ಆಗ್ತದೆ. ಇದಿಷ್ಟು ಸ್ವಲ್ಪ ಬೇಸಿಕ್. ಆಮೇಲೆ ನೆಕ್ಸ್ಟ್ ನೋಡೋದಂದ್ರೆ ಮತ್ತೆ ಈಗ ಸರ್ಫೇಸ್ ಲೆವೆಲ್. ಸರ್ಫೇಸ್ ಲೆವೆಲ್ ಓಕೆನಾ, ಅಂದ್ರೆ ಭೂಮಿದು. ಓಕೆನಾ, ಭೂಮಿ ಇಲ್ಲಿ ಯಾವುದೋ ಒಂದು ಪ್ಲೇಸಲ್ಲಿ ಭೂಕಂಪದ ಸ್ಟಾರ್ಟ್ ಆಗ್ತದೆ, ಯಾವುದೋ ಒಂದು ಪಾಯಿಂಟಲ್ಲಿ ಸ್ಟಾರ್ಟ್ ಆಗುತ್ತೆ ಅಂತ ತಿಳ್ಕೊಳ್ಳಿ. ಇದು ಇಲ್ಲಿ ಸ್ಟಾರ್ಟ್ ಆಗ್ತದೆ. ಇಲ್ಲಿ ಸ್ಟಾರ್ಟ್ ಆದ ತಕ್ಷಣ ಇಲ್ಲಿ ಸಿಸ್ಮಿಕ್ ವೇವ್ಸ್ ಅಂತ ಹೋಗ್ತವೆ. ಇದ್ರ ಸುತ್ತಲೂ ಏನು ಹೋಗ್ತಾವಲ್ವಾ, ಇದಕ್ಕೆ ಸಿಸ್ಮಿಕ್ ವೇವ್ಸ್ ಅಂತಾರೆ. ಓಕೆನಾ, ಸಿಸ್ಮಿಕ್ ವೇವ್ಸ್ ಇವು ಏನು ಮಾಡ್ತಾವಂದ್ರೆ ಪ್ರತಿ ಈಗ ಇದೈತೆ ಅಂದರೆ 360 ಡಿಗ್ರಿ ಆಂಗಲ್ ಅಲ್ಲಿ ಪ್ರತಿ ಒಂದು ಮೂಲೆಗೂ ಕೂಡ ಈ ವೇವ್ಸ್ ಹೋಗ್ತವೆ. ಅಂದ್ರೆ ಈ ವೇವ್ಸ್ ಹೋದಾಗ ಎಲ್ಲ ಯಾವುದೇ ಮೂಲೆಯಲ್ಲೂ ಕೂಡ ಇದು ಭೂಮಿಯಿಂದ ಸ್ಟಾರ್ಟ್ ಆಯ್ತು ಅಂದ್ರೆ ಇದು ಈಗ ಭೂಮಿ ಇಲ್ಲಿ ಸ್ಟಾರ್ಟ್ ಆಯ್ತು ಅಂದ್ರೆ ಇಲ್ಲಿಂದ ಹಿಂಗೆ 360 ಡಿಗ್ರಿ ಆಂಗಲ್ ಅಲ್ಲಿ ಪ್ರತಿ ಒಂದು ಮೂಲೆಯಲ್ಲೂ ಕೂಡ ಸಿಸ್ಮಿಕ್ ವೇವ್ಸ್ ಹೋಗ್ತವೆ. ಇದೇ ವೇವ್ಸ್ ಇದು ಹಿಂಗೆ ಹೋಗ್ತಾವಲ್ವಾ, ಇದೇ ವೇವ್ಸ್. ಇದಕ್ಕೆ ಏನಂತಾರೆ ಅಂದ್ರೆ ಸಿಸ್ಮಿಕ್ ವೇವ್ಸ್ ಅಂತಾರೆ. ಓಕೆನಾ, ಸಿಸ್ಮಿಕ್ ವೇವ್ಸ್ ಅಂತಾರೆ. ಓಕೆನಾ, ಇದರಲ್ಲಿ ಸಿಸ್ಮಿಕ್ ವೇವ್ಸ್ ಅಂತ ಅಂದ ತಕ್ಷಣ ಇದರಲ್ಲಿ ಯಾವುದು ನಿಯರ್ ಆಗಿ ಬಂದು ಭೂಮಿ ಮುಟ್ಟುತ್ತೆ ಇದು ಸ್ವಲ್ಪ ಲೇಟ್ ಆಗುತ್ತೆ ನೋಡ್ರಿ. ಇದು ಸ್ವಲ್ಪ ಲೇಟ್ ಆಗುತ್ತೆ, ಆಮೇಲೆ ಇದು ಸ್ವಲ್ಪ ಲೇಟ್ ಆಗುತ್ತೆ, ಇದು ಸ್ವಲ್ಪ ಲೇಟ್ ಆಗುತ್ತೆ, ಇದು ಸ್ವಲ್ಪ ಲೇಟ್ ಆಗುತ್ತೆ, ಇದು ಸ್ವಲ್ಪ ಲೇಟ್ ಆಗುತ್ತೆ, ಇದು ಸ್ವಲ್ಪ ಕಂಪ್ಯಾರಿಟಿವ್ಲಿ ಇದು ಬೇಗ ಮುಟ್ಟುತ್ತೆ ಭೂಮಿಗೆ. ಇದು ಬೇಗ ಮುಟ್ಟುತ್ತಲ್ವಾ, ಇದಕ್ಕೆ ಏನಂತಾರೆ ಅಂದ್ರೆ ಎಪಿ ಸೆಂಟರ್ ಅಂತ ಕರೀತಾರೆ. ಇದಕ್ಕೆ ಏನಂತಾರೆ ಅಂದ್ರೆ ಎಪಿ ಸೆಂಟರ್. ಎಪಿ ಸೆಂಟರ್, ಎಪಿ ಸೆಂಟರ್. ಓಕೆನಾ, ಎಪಿ ಸೆಂಟರ್ ಅಂದ್ರೆ ಏನಂದ್ರೆ ಫೋಕಸ್ ಮತ್ತು ಸರ್ಫೇಸ್, ಇದಕ್ಕೆ ಫೋಕಸ್ ಅಂತಾರೆ. ಈ ಪಾಯಿಂಟ್ ಇಲ್ಲಿ ಏನು ಸ್ಟಾರ್ಟ್ ಆಗುತ್ತಲ್ವಾ ಇದಕ್ಕೆ ಫೋಕಸ್ ಅಂತಾರೆ. ಓಕೆನಾ, ಇದಕ್ಕೆ ಎಪಿ ಸೆಂಟರ್ ಅಂತಾರೆ. ಫೋಕಸ್ ಮತ್ತು ಸರ್ಫೇಸ್ ಯಾವುದು ನಿಯರೆಸ್ಟ್ ಇರುತ್ತಲ್ವಾ ಅದಕ್ಕೆ ಎಪಿ ಸೆಂಟರ್ ಅಂತಾರೆ. ಇದು ಫೋಕಸ್, ಇದು ಭೂಮಿ ನಿಯರ್, ಇದ್ರ ಕಂಪ್ಯಾರಿಟಿವ್ಲಿ ಇದಕ್ಕೆ ನಿಯರ್, ಹತ್ರ, ಯಾವ್ದು ಹತ್ರ ಇರುತ್ತಲ್ವಾ ಆ ಬಂದು ಮುಟ್ಟುವ ಪಾಯಿಂಟ್ಗೆ ಈ ಪಾಯಿಂಟ್ ಇದು ಕೂಡ ಮುಟ್ಟುತ್ತೆ, ಇದು ಕೂಡ ಮುಟ್ಟುತ್ತೆ, ಇದು ಕೂಡ ಮುಟ್ಟುತ್ತೆ, ಇದು ಕೂಡ ಮುಟ್ಟುತ್ತೆ. ಆದ್ರೆ ನಿಯರ್ ಫಸ್ಟ್ ಬೇಗ ಮುಟ್ಟೋ ಪಾಯಿಂಟ್ ಏನಂತಾರೆ ಅಂದ್ರೆ ಅದಕ್ಕೆ ಎಪಿ ಸೆಂಟರ್ ಅಂತಾರೆ. ಓಕೆನಾ, ಈ ಪಾಯಿಂಟ್ ಕೂಡ ನೆನಪಿರ್ಲಿ ನಿಮ್ಗೆ. ಇದು ಸ್ಟಾರ್ಟ್ ಆಗೋಕೆ ಏನಂತಾರೆ ಫೋಕಸ್ ಅಂತಾರೆ, ಅದಕ್ಕೆ ಹೋಗಿ ಬೇಗ ಹೋಗಿ ಮುಟ್ಟೋದಕ್ಕೆ ಏನಂತಾರೆ ಎಪಿ ಸೆಂಟರ್ ಅಂತಾರೆ. ಇದಿಷ್ಟು ಬೇಸಿಕ್ ಆಗಿ ಫಸ್ಟ್ ನಿಮಗೆ ಗೊತ್ತಿರ್ಬೇಕು. ಇದರಿಂದ ಹೋಗುವ ವೇವ್ಸ್ ಏನಂತಾರೆ ಅಂದ್ರೆ ಸಿಸ್ಮಿಕ್ ವೇವ್ಸ್ ಅಂತ ಕರೀತಾರೆ. ಓಕೆನಾ, ಇದಿಷ್ಟು ಬೇಸಿಕ್ ನಿಮ್ಗೆ ಗೊತ್ತಿರ್ಬೇಕು. ಇದಾದ್ಮೇಲೆ ನಿಮಗೆ ಮತ್ತೇನು ಬರ್ತವೆ ಅಂದ್ರೆ ಟೈಪ್ಸ್, ಇದರಲ್ಲಿ ಟೈಪ್ಸ್ ಬರ್ತವೆ. ಇದರಲ್ಲಿ ಟೈಪ್ಸ್ ಬರ್ತವೆ. ಫಸ್ಟ್ರಲ್ಲಿ ಆ ಬುಕ್ಸಲ್ಲಿ ಜಿಯೋಗ್ರಫಿ ಬುಕ್ಕಲ್ಲೇ ಇದೆ. ಏನೇನಿದೆ ಫಸ್ಟು ಬಾಡಿ ವೇವ್ಸ್ ಅಂತ, ಇವೆಲ್ಲ ಇಲ್ಲ ಅದರೊಳಗೆ. ಬಟ್ ಇದು ನೆಕ್ಸ್ಟ್ ಒಂದು ಲೆವೆಲ್ ಡೆಪ್ತಲ್ಲಿ ಹೋಗುತ್ತೆ. ಆ ಬುಕ್ಕಲ್ಲಿ ಇರೋದಕ್ಕಿಂತ ಒಂದು ಲೆವೆಲ್ ಡೆಪ್ತಲ್ಲಿ ಹೋಗೋಣ. ಓಕೆನಾ, ಫಸ್ಟ್ ಏನು ಬರುತ್ತೆ ಬಾಡಿ ವೇವ್ಸ್ ಅಂತ ಬರುತ್ತೆ. ಓಕೆನಾ, ಬಾಡಿ ವೇವ್ಸ್ ಅಲ್ಲಿ ಏನು ಬರುತ್ತೆ, ಬಾಡಿ ವೇವ್ಸ್ ಅಲ್ಲಿ ಪಿ ವೇವ್ಸು, ಪ್ರೈಮರಿ ವೇವ್ಸು, ಆಮೇಲೆ ಸೆಕೆಂಡರಿ ವೇವ್ಸು. ಓಕೆನಾ, ಇದರಲ್ಲಿ ಎರಡು ರೀತಿ ಬರ್ತದೆ ಯಾವುದು ಬಾಡಿ ವೇವ್ಸ್ ಅಲ್ಲಿ. ಆಮೇಲೆ ಇನ್ನೊಂದು ಟೈಪ್ ಬರ್ತದೆ, ಇದರ ಸರ್ಫೇಸ್ ವೇವ್ಸ್ ಅಂತ ಬರುತ್ತೆ. ಇದರಲ್ಲಿ ಏನು ಬರುತ್ತೆ ಅಂದ್ರೆ ಲವ್ ರೇಸ್ ಅಂತ ಬರುತ್ತೆ, ಲವ್ ವೇವ್ಸ್. ಆಮೇಲೆ ಇನ್ನೊಂದು ಯಾವ್ದು ಬರುತ್ತಂದ್ರೆ ರಹೈಲ್ ವೇವ್ಸ್ ಅಂತ ಬರುತ್ತೆ. ಓಕೆನಾ, ರಹೈಲ್ ವೇವ್ಸ್ ಅಂತ ಬರುತ್ತೆ ಇನ್ನೊಂದು. ಓಕೆನಾ, ಇದೇನು ಇಂಪಾರ್ಟೆಂಟ್ ಇಲ್ಲ, ಬಟ್ ನಿಮಗೆ ಪಿ ಎಸ್ ಮತ್ತೆ ಲವ್ ವೇವ್ಸ್ ಇದ್ರ ಮೇಲೆ ಆಲ್ರೆಡಿ ಕೇಳಿದಾನೆ. ಇವು ಮೂರು ಬಗ್ಗೆ ನೋಡೋಣ ಈಗ. ಓಕೆನಾ, ಆಮೇಲೆ ಇನ್ನು ಸ್ವಲ್ಪ ಬೇಸಿಕ್ ನೋಡೋದಾಯ್ತು ಅಂದ್ರೆ ಪಿ ವೇವ್ಸು ಮತ್ತು ಎಸ್ ವೇವ್ಸು. ಈಗ ಬಾಡಿ ವೇವ್ಸ್ ಅಲ್ಲಿ ಪಿ ವೇವ್ಸು ಮತ್ತು ಎಸ್ ವೇವ್ಸ್ ಬಗ್ಗೆ ನೋಡ್ತೀವಿ. ಪಿ ವೇವ್ಸ್ ಅಂದ್ರೆ ಇದು ಸಾಲಿಡ್ ಮತ್ತು ಲಿಕ್ವಿಡ್ ಅಲ್ಲಿ ಪಾಸ್ ಆಗುತ್ತೆ. ಲಿಕ್ವಿಡ್ ಅಲ್ಲಿ ಪಾಸ್ ಆಗೋದು ಯಾವ್ದಂದ್ರೆ ಪಿ ವೇವ್ಸ್. ಎಸ್ ವೇವ್ ಅಂದ್ರೆ ಓನ್ಲಿ ಸಾಲಿಡ್, ಇದು ಸ್ವಲ್ಪ ನೆನಪಿರಲಿ ನಿಮಗೆ. ಅದು ಹೇಳಿದೆ 360 ಡಿಗ್ರಿ ಆಂಗಲ್ ಅಲ್ಲಿ ಪಾಸ್ ಆಗುತ್ತೆ. ಓಕೆನಾ, 360 ಡಿಗ್ರಿ. ಅದರಲ್ಲಿ ಪಿ ವೇವ್ ಫಸ್ಟ್ ಬಾಡಿ ವೇವ್ಸ್ ಅಲ್ಲಿ ಪಿ ವೇವ್ ಬರುತ್ತೆ, ಎಸ್ ವೇವ್ ಬರುತ್ತೆ. ಓಕೆನಾ, ಅದು ಕೂಡ ನೆನಪಿರಲಿ. ಈಗ ಇದರಲ್ಲಿ ನೆಕ್ಸ್ಟ್ ನೋಡೋದಾಯ್ತು ಅಂದ್ರೆ ಪ್ರೈಮರಿ ವೇವ್ಸ್ ಎಸ್ ವೇವ್ಸ್ ಅಂತ, ಇದರಲ್ಲೇ ಪಿ ವೇವ್ಸ್ ಎಸ್ ವೇವ್ಸ್ ಅಂತ ಹೇಳಿದ್ನಲ್ವಾ, ಇದರಲ್ಲಿ ಫಸ್ಟ್ ಆ ವೇವ್ಸ್ಗಳು ಹೆಂಗ್ ಬರ್ತವೆ ಅಂತ ನೋಡೋಣ. ಫಸ್ಟ್ ವೇವ್ಸ್ಗಳು ಈಗ ಇಲ್ಲಿಂದ ಸ್ಟಾರ್ಟ್ ಆಯ್ತು ಅಂದ್ರೆ ಹಿಂಗೆ ವೇವ್ಸ್ ಬರ್ತವೆ. ಇದು ಪಿ ವೇವ್ಸ್, ಅದ್ರ ಜೊತೆಗೇನೆ ಎಸ್ ವೇವ್ ಬರುತ್ತೆ ಹಿಂಗೆ. ಓಕೆನಾ, ಇದು ಪಿ ವೇವ್ಸು ಫಸ್ಟ್ ಬರುತ್ತೆ, ಎಸ್ ವೇವ್ಸು ಸೆಕೆಂಡ್ ಬರುತ್ತೆ. ಅದಿಷ್ಟು ನೆನಪಿರಲಿ ನಿಮಗೆ. ಈಗ ಇದರಲ್ಲಿ ಈ ಭೂಮಿಲಿ ಎಲ್ಲೋ ಒಂದ್ ಹತ್ರ ಸ್ಟಾರ್ಟ್ ಆಗಿತ್ತು. ಇವಾಗ ರಿಮೂವ್ ಮಾಡ್ತೀನಿ. ಇದು ಕ್ರಸ್ಟ್ ಇನ್ನರ್ ಕೋರ್. ಸಾರಿ, ಇದು ಕ್ರಸ್ಟ್, ಲಾಸ್ಟ್ನೇದು ಕ್ರಸ್ಟ್, ಫಸ್ಟ್ನೇದು ಇದು ಕ್ರಸ್ಟ್, ಇದು ಮ್ಯಾಂಟಲ್, ಇದು ಕೋರು ಇನ್ನರು, ಇದು ಔಟರ್. ಓಕೆನಾ, ಕೋರು
ಇನ್ನರ್ ಇದು ಔಟರ್, ಇದು ಮ್ಯಾಂಟಲ್, ಇದು ಕ್ರಸ್ಟ್. ಓಕೆನಾ, ಕ್ರಸ್ಟ್, ಮ್ಯಾಂಟಲ್, ಕೋರ್ ಅಂತಂದು ಇದು ನಿನ್ನೆ ಕ್ಲಾಸಲ್ಲಿ ನಾವು ಆಲ್ರೆಡಿ ನೋಡಿದ್ವಿ. ಇದರಲ್ಲಿ ಏನಂದ್ರೆ ಫಸ್ಟ್ ನಿನ್ನೆ ಕ್ಲಾಸಲ್ಲಿ ಆಲ್ರೆಡಿ ಹೇಳಿದ್ದೆ, ಇದು ಸಾಲಿಡ್ ಇರುತ್ತೆ. ಓಕೆನಾ, ಸಾಲಿಡ್ ಇರುತ್ತೆ. ಯಾವುದು? ಇನ್ನರ್ ಕೋರ್ ಸಾಲಿಡ್ ಇರುತ್ತೆ. ಆಮೇಲೆ ಅದ್ರ ಮೇಲೆ ನೆಕ್ಸ್ಟ್ ಇನ್ನೊಂದು ಔಟರ್ ಕೋರ್ ಬರುತ್ತಲ್ವಾ, ಅದೇನದು ಲಿಕ್ವಿಡ್ ಇರುತ್ತೆ. ಇದು ಲಿಕ್ವಿಡ್ ಇರುತ್ತೆ. ಇದು ಸಾಲಿಡ್, ಇದು ಲಿಕ್ವಿಡ್. ಆಮೇಲೆ ಮ್ಯಾಂಟಲ್ ಕೂಡ ಸಾಲಿಡ್, ಇದು ಕೂಡ ಸಾಲಿಡ್ ಇರುತ್ತೆ. ಇದು ಕೂಡ ಸಾಲಿಡ್ ಇರುತ್ತೆ. ನಾನು ಅವಾಗಲೇ ಏನು ಹೇಳಿದೆ, ಪಿ ವೇವ್ಸ್ಗಳು ಸಾಲಿಡ್ ಪ್ಲಸ್ ಲಿಕ್ವಿಡ್ ಅಲ್ಲಿ ಪಾಸ್ ಆಗುತ್ತೆ ಅಂತ ಹೇಳಿದೆ, ಪಿ ವೇವ್ಸ್. ಆಮೇಲೆ ಎಸ್ ವೇವ್ಸ್ ಏನಾಗ್ತದೆ ಅಂದ್ರೆ ಓನ್ಲಿ ಸಾಲಿಡ್ ಅಲ್ಲಿ ಮಾತ್ರ ಪಾಸ್ ಆಗುತ್ತೆ ಅಂತ ಹೇಳಿದೆ. ಈಗ ಅಷ್ಟೆಲ್ಲ ಆದ್ಮೇಲೆ ಫಸ್ಟ್ ನಾವು ಪಿ ವೇವ್ಸ್ ಬಗ್ಗೆ ನೋಡೋಣ. ಓಕೆನಾ, ಫಸ್ಟ್ ಪಿ ವೇವ್ಸ್ ಬಗ್ಗೆ ನೋಡೋಣ. ಪಿ ವೇವ್ಸ್ ಏನಾಗುತ್ತಂದ್ರೆ ಇದು ಸಾಲಿಡ್ ಮತ್ತು ಲಿಕ್ವಿಡ್, ಫಸ್ಟ್ ಪಾಯಿಂಟ್ ಇದು. ಓಕೆನಾ, ಆಮೇಲೆ ಇದು ಹೆಂಗ್ ಪಾಸ್ ಆಗುತ್ತೆ ಅಂದ್ರೆ ಹಿಂಗ್ ಬಂದು ಹಿಂಗ್ ಪಾಸ್ ತಗೊಂಡು ಹಿಂಗ್ ಬಂದು ಮತ್ತೆ ಹಿಂಗ್ ಪಾಸ್ ತಗೊಂಡು ಹಿಂಗ್ ಬಂದು ಹಿಂಗ್ ಪಾಸ್ ತಗೊಂಡು ಈ ರೀತಿ ಇದ್ರದ್ದು ಮೂಮೆಂಟ್ ಇರುತ್ತೆ. ಯಾವುದು? ಪಿ ವೇವ್ದು ಹಿಂಗೆ ಒಟ್ಟು ಹಿಂಗ್ ಹೋಗ್ತಾ ಇರ್ತದೆ. ಓಕೆನಾ, ಇದರಲ್ಲಿ ಏನು ಡಿಫ್ರೆಂಟ್ ಅಂತ ಅಂದ್ರೆ ಪಿ ವೇವ್ ಅಲ್ಲಿ ಪ್ರತಿ ಒಂದು ಮೀಡಿಯಂ ಅಲ್ಲಿ ಚೇಂಜ್ ಆದಂಗೆ ಇದ್ರ ಡೈರೆಕ್ಷನ್ ಅನ್ನ ಚೇಂಜ್ ಮಾಡ್ಕೊಳ್ಳುತ್ತೆ. ಹೇಗಂತ ನೋಡ್ರಿ. ಇದು ಒಂದ್ ನಿಮಿಷ, ಬಹಳ ಇಂಪಾರ್ಟೆಂಟಾ. ಇಲ್ಲಿ ಕ್ವಶನ್ಸ್ ಬರ್ತವೆ, ಕಾನ್ಸೆಪ್ಟ್ ಕ್ಲಾರಿಟಿ ಇದ್ರೆ ಮಾತ್ರ ನಿಮ್ಗೆ ಆನ್ಸರ್ ಮಾಡೋಕ್ಕಾಗುತ್ತೆ. ಇದೇನಂತ ಅನ್ಕೊಳ್ತೀನಿ ನಾನು, ಇದು ಸಾಲಿಡ್. ಓಕೆನಾ, ಸಾಲಿಡ್. ಇದು ಲಿಕ್ವಿಡ್, ಆಮೇಲೆ ಇದು ಸಾಲಿಡ್. ಓಕೆನಾ, ಹಿಂಗಿದ್ದಾಗ ಅದು ನಾನು ಇವಾಗ ಏನು ಹೇಳಿದೆ, ಪಿ ವೇವ್ಸ್ಗಳು ಹೋಗುವಾಗ ಅದು ಒಂದೇ ಲೈನಲ್ಲಿ ಹೋಗ್ತಿರುತ್ತೆ. ಈಗ ಇಲ್ಲಿ ಭೂಕಂಪ, ಇದು ಪಿ ವೇವ್ಸ್ ಸ್ಟಾರ್ಟ್ ಆಗುತ್ತೆ ಅಂತ ತಿಳ್ಕೊಳ್ರಿ. ಇದು ಹಿಂಗ್ ಬರುತ್ತೆ, 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 ಇದು ಹಿಂಗ್ ಬರುತ್ತೆ. ಬಟ್ ಇದು ಹಿಂಗ್ ಹೋಗೋ ರೀತಿ ನೋಡಿದ್ರೆ ಇದು ಇಲ್ಲಿ ಬಂದು ಭೂಕಂಪ ಆಗ್ಬೇಕು. ಓಕೆನಾ, ಬಟ್ ಏನ್ ಚೇಂಜಸ್ ಆಗ್ತದೆ ಅಂದ್ರೆ ಸಾಲಿಡ್ ಅಲ್ಲಿ ಈ ರೀತಿ ಬಂತ, ಇನ್ ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ ಇಲ್ಲಿ ಮೀಡಿಯಂ ಚೇಂಜ್ ಆಗ್ತದೆ. ಸಾಲಿಡ್ ಇಂದ ಲಿಕ್ವಿಡ್ ಚೇಂಜ್ ಆದ ತಕ್ಷಣ ಇದೇನ್ ಮಾಡ್ತದೆ ಅಂದ್ರೆ ಮೀಡಿಯಂ ಚೇಂಜ್ ಮಾಡ್ಕೊಳ್ತದೆ. ಹಿಂಗ್ ಹೋಗ್ತದೆ, ಮತ್ತೆ ಹಿಂಗ್ ಹೋಗ್ತದೆ, ಮತ್ತೆ ಹಿಂಗ್ ಹೋಗ್ತದೆ, ಹಿಂಗ್ ಹೋಗ್ತದೆ, ಹಿಂಗ್ ಹೋಗ್ತದೆ, ಹಿಂಗ್ ಹೋಗ್ತದೆ, ಹಿಂಗ್ ಹೋಗ್ತದೆ. ಮತ್ತೆ ಇಲ್ಲಿಂದ ಮತ್ತೆ ಲಿಕ್ವಿಡ್ ಇಂದ ಮತ್ತೆ ಸಾಲಿಡ್ ಚೇಂಜ್ ಆದ ತಕ್ಷಣ ಮತ್ತೆ ಡೈರೆಕ್ಷನ್ ಚೇಂಜ್ ಮಾಡ್ಕೊಳುತ್ತೆ. ಮತ್ತೆ ಹಿಂಗ್ ಹೋಗುತ್ತೆ, ಹಿಂಗ್ ಹೋಗುತ್ತೆ. ಓಕೆನಾ, ಹಿಂಗ್ ಹೋಗುತ್ತೆ, ಹಿಂಗ್ ಹೋಗುತ್ತೆ, ಹಿಂಗೆ. ಓಕೆನಾ, ಪ್ರತಿಯೊಂದು ಮೀಡಿಯಂ ಇಂದ ಚೇಂಜ್ ಆದಾಗ ಪಿ ವೇವ್ಸ್ ಏನಾಗುತ್ತೆ ಅಂದ್ರೆ ಪ್ರತಿಯೊಂದು ಹಂತದಲ್ಲೂ ಕೂಡ ಸಾಲಿಡ್ ಇಂದ ಲಿಕ್ವಿಡ್ಗೆ, ಲಿಕ್ವಿಡ್ ಇಂದ ಸಾಲಿಡ್ಗೆ ಚೇಂಜ್ ಆಗುವಾಗ ಅದರ ಹೋಗುವ ಡೈರೆಕ್ಷನ್ ಅನ್ನ ಚೇಂಜ್ ಮಾಡ್ಕೊಳ್ಳುತ್ತೆ. ಓಕೆನಾ, ನಾವು ಇಲ್ಲಿ ಆಗಿತ್ತಂದ್ರೆ ಈ ಡೈರೆಕ್ಟ್ ಬಂದು ಇಲ್ಲಿ ಆಗ್ಬೇಕಿತ್ತು ಭೂಕಂಪ. ಓಕೆನಾ, ಬಟ್ ಅದು ಅಲ್ಲೇ ಆಗಲ್ಲ. ಯಾಕಂದ್ರೆ ಸಾಲಿಡ್ ಇಂದ ಲಿಕ್ವಿಡ್ಗೆ, ಲಿಕ್ವಿಡ್ ಇಂದ ಸಾಲಿಡ್ಗೆ ಚೇಂಜ್ ಆದಾಗ, ಘನದಿಂದ ದ್ರವ, ದ್ರವದಿಂದ ಘನಕ್ಕೆ ಚೇಂಜ್ ಆದಾಗ ಅದರ ಹೋಗುವಂತ ಡೈರೆಕ್ಷನ್ ಅನ್ನ ಚೇಂಜ್ ಮಾಡ್ಕೊಳ್ಳುತ್ತಂತ ಇದು ನಿಮಗೆ ಎರಡನೇ ಪಾಯಿಂಟ್ ಒಂದು ಗೊತ್ತಿರಬೇಕು. ಓಕೆನಾ, ಇದು ಯಾವ ಪ್ರೊಸೆಸ್ ಅಲ್ಲಿ ನಡೀತದೆ ಅಂದ್ರೆ ಫಸ್ಟ್ ಕನ್ಸ್ಟ್ರಕ್ಟ್ ಆಗೋದು, ರಿಲ್ಯಾಕ್ಸ್ ಆಗೋದು, ಕನ್ಸ್ಟ್ರಕ್ಟ್ ಆಗೋದು, ರಿಲ್ಯಾಕ್ಸ್ ಆಗೋದು. ಓಕೆನಾ, ಇಲ್ಲಿ ಕನ್ಸ್ಟ್ರಕ್ಟ್ ಆಗೋದು, ರಿಲ್ಯಾಕ್ಸ್ ಆಗೋದು, ಕನ್ಸ್ಟ್ರಕ್ಟ್, ರಿಲ್ಯಾಕ್ಸ್. ಅಂದ್ರೆ ಭೂಮಿ ಹಿಂಗೆ ಮೇಲೆ ಕೆಳಗೆ ಮಾಡೋದು ಇದ್ರದ್ದು ಪ್ರೋಸೆಸ್ ಪಿ ವೇವ್ಸ್. ಹಾಗಾಗಿ ಸಾಲಿಡ್ ಮತ್ತು ಲಿಕ್ವಿಡ್ ನಲ್ಲಿ ಚೇಂಜ್ ಆಗುವುದಕ್ಕೆ, ಸಾಲಿಡ್ ಮತ್ತು ಲಿಕ್ವಿಡ್ ವೇವ್ಸ್ಗಳು ಸಾಲಿಡ್ ಮತ್ತು ಲಿಕ್ವಿಡ್ ನಲ್ಲಿ ಚೇಂಜ್ ಆಗೋದಕ್ಕೆ ಇದು 360 ಡಿಗ್ರಿ ಫೋಕಸ್ ಅಲ್ಲಿ ಅವಾಗಲೇ ಹೇಳಿದೆ ನಾನು. ಒಂದತ್ರ ಪಾಯಿಂಟ್ ಆಯ್ತು ಅಂದ್ರೆ ಅದು 360 ಡಿಗ್ರಿ ಹೋಗುತ್ತೆ ಅಂತ. 360 ಡಿಗ್ರಿ ಹೋದ್ರೂ ಕೂಡ ಭೂಮಿಯ ಎಲ್ಲಾ ಭಾಗವೂ ಕೂಡ ಅಲ್ಲಿ ಭೂಕಂಪ ಆಗಲ್ಲ. ಯಾಕಂದ್ರೆ ಸಾಲಿಡ್ ಮತ್ತು ಲಿಕ್ವಿಡ್ ಅಲ್ಲಿ ಅದರ ಡೈರೆಕ್ಷನ್ ಅನ್ನ ಚೇಂಜ್ ಮಾಡ್ಕೊಳುತ್ತೆ ಅಂತ ಹೇಳಿದೆ. ಇನ್ನು ಸ್ವಲ್ಪ ನೋಡ್ತೀನಿ ಇದರಲ್ಲಿ, ಈ ಮ್ಯಾಪ್ ಅಲ್ಲಿ ತೋರಿಸ್ತೀನಿ ನಿಮ್ಗೆ. ಓಕೆನಾ, ಹಾ, ಇವಾಗ ಇಲ್ಲೇನಾದ್ರೂ ಭೂಕಂಪ ಆಯ್ತು ಅಂತ ತಿಳ್ಕೊಳ್ರಿ. ಈ ಭೂಕಂಪ ಆಯ್ತು, ಇಲ್ಲಿ ಭೂಕಂಪ ಆಯ್ತು. ಈಗ ಏನಾಗುತ್ತೆ, 360 ಡಿಗ್ರಿ ಆಂಗಲ್ ಅಲ್ಲಿ ಅದು ಹೋಗುತ್ತೆ ಅಂತ ಹೇಳಿದೆ ನಾನು. ಈಗ ಪಿ ವೇವ್ ಬಗ್ಗೆ ಮಾತಾಡ್ತಿದ್ದೀನಿ. ಓಕೆನಾ, ಪಿ ವೇವ್ ಇದು ಇಲ್ಲಾದ ತಕ್ಷಣ ಇದು ಹಿಂಗ್ ಹೋಗುತ್ತೆ, ಇದಕ್ಕೆ ಎಪಿ ಸೆಂಟರ್ ಅಂತಾರೆ ಬಿಡಿ. ಫಸ್ಟ್ ಇದು ಹಿಂಗ್ ಹೋಗುತ್ತೆ, ಹಿಂಗ್ ಹೋಗುತ್ತೆ, ಹಿಂಗ್ ಹೋಗುತ್ತೆ, ಹಿಂಗ್ ಹೋಗುತ್ತೆ. ಆಮೇಲೆ ಏನಾಗುತ್ತೆ ಅಂದ್ರೆ ಇದು ಲಿಕ್ವಿಡ್ ಮತ್ತು ಸಾಲಿಡ್ ಅಲ್ಲೂ ಕೂಡ ವರ್ಕ್ ಆಗುತ್ತೆ ಅಂತ ಹೇಳಿದೀನಿ. ಓಕೆನಾ, ಇದು ಏನ್ ಮಾಡುತ್ತೆ, ಹಿಂಗ್ ಬರುತ್ತೆ, ಕೆಲವೊಂದಿಷ್ಟು ವೇವ್ಸ್ ಇಲ್ಲಿ ಬರ್ತವೆ. ಓಕೆನಾ, ಕೆಲವೊಂದಿಷ್ಟು ವೇವ್ಸ್, ಒಂದ್ ನಿಮಿಷ, ಕೆಲವೊಂದಿಷ್ಟು ವೇವ್ಸ್ ಇಲ್ಲಿ ಪಾಯಿಂಟ್, ಕೆಲವೊಂದಿಷ್ಟು ಇದು ಎಪಿ ಸೆಂಟರ್, ಇಲ್ಲಿ ಹಿಂಗ್ ಬರ್ತವೆ, ಹಿಂಗ್ ಬರ್ತವೆ. ಕೆಲವೊಂದಿಷ್ಟು ವೇವ್ಸ್ ಹಿಂಗ್ ಬರ್ತವೆ, ಕೆಲವೊಂದಿಷ್ಟು ವೇವ್ಸ್ ಹಿಂಗ್ ಬರ್ತವೆ. ಇದೆಲ್ಲ ಸಾಲಿಡ್ ಇದು. ಕೆಲವೊಂದಿಷ್ಟು ವೇವ್ಸ್ ಕೂಡ ಹಿಂಗ್ ಬರ್ತವೆ. ಸೇಮ್ ಇದೇ ತರ ಈ ಕಡೆನೂ ಕೂಡ ಆಗುತ್ತೆ ಹಿಂಗೆ. ಓಕೆನಾ, ಇದು ಕೂಡ ಹಿಂಗೆ ಆಗುತ್ತೆ. ಡಿಫ್ರೆನ್ಸ್ ಎಲ್ಲ ಆಗುತ್ತೆ ಅಂದ್ರೆ ಹಿಂಗ್ ಬರುತ್ತೆ, ಇದು ಲಿಕ್ವಿಡ್ಗೆ ಎಂಟ್ರಿ ಆಗುತ್ತೆ ನೋಡ್ರಿ. ಇದು ಲಿಕ್ವಿಡ್ ಅಂತ ಹೇಳಿದೆ ನಾನು.
ಕೋರ್ನ ಔಟರ್ ಕೋರ್ ಏನಿದೆ ಅದು ಲಿಕ್ವಿಡ್, ಓಕೆನಾ. ಈ ಲಿಕ್ವಿಡಿಗೆ ಬಂದ ತಕ್ಷಣ ಇದು ಹಿಂಗೆ ಬರೋದ್ ಬದಲಿ ಇದ್ರ ಡೈರೆಕ್ಷನ್ ಚೇಂಜ್ ಮಾಡ್ಕೊಳ್ಳುತ್ತೆ. ಡೈರೆಕ್ಷನ್ ಚೇಂಜ್ ಮಾಡ್ಕೊಂಡು ಇಲ್ಲಿಗೆ ಬರುತ್ತೆ. ಇಲ್ಲಿ ಬಂದ ತಕ್ಷಣ ಮತ್ತೂ ಕೂಡ ಡೈರೆಕ್ಷನ್ ಚೇಂಜ್ ಮಾಡ್ಕೊಳ್ಳುತ್ತೆ, ಓಕೆನಾ. ಮತ್ತೂ ಕೂಡ ಡೈರೆಕ್ಷನ್ ಚೇಂಜ್ ಮಾಡ್ಕೊಂಡು ಅದು ಇಲ್ಲಿ ಬಂದು ಹೊಡೆಯುತ್ತೆ, ಓಕೆನಾ. ಇಲ್ಲಿ ಏನಾಗುತ್ತೆ, ಡೈರೆಕ್ಟ್ ಬರೋದಿಲ್ಲ, ಇಲ್ಲಿ ಬರುತ್ತೆ ಮತ್ತು ಇಲ್ಲಿ ಬಂದು ಲಿಕ್ವಿಡ್ ಬರುತ್ತೆ. ಲಿಕ್ವಿಡ್ ಬಂದ ತಕ್ಷಣ ಏನಾಗುತ್ತೆ ಅಂದ್ರೆ ಇಲ್ಲಿಂದ ಇಲ್ಲಿಗೆ ಬರೆದು ಬಿಡುತ್ತೆ ಡೈರೆಕ್ಟ್, ಓಕೆನಾ. ಲಿಕ್ವಿಡ್ ಬಂದ್ಬಿಟ್ರೆ ಇಲ್ಲಿ ಡೈರೆಕ್ಷನ್ ಚೇಂಜ್ ಮಾಡ್ಕೊಳುತ್ತೆ. ಲಿಕ್ವಿಡ್ ಇಂದ ಮತ್ತೆ ಸಾಲಿಡ್ಗೆ ಚೇಂಜ್ ಆಗೋ ತಕ್ಷಣ ಏನಾಗುತ್ತೆ ಅಂದ್ರೆ ಮತ್ತೆ ಹಿಂಗ್ ಬಂದ್ಬಿಡುತ್ತೆ, ಓಕೆನಾ. ಹಿಂಗ್ ಬಂದು ಇಲ್ಲಿ ಹೊಡಿತೈತಿ, ಓಕೆನಾ. ಯಾಕಂದ್ರೆ ಲಿಕ್ವಿಡ್ ಇಂದ ಸಾಲಿಡ್ಗೆ, ಸಾಲಿಡ್ ಇಂದ ಲಿಕ್ವಿಡ್ಗೆ ಅದರ ಡೈರೆಕ್ಷನ್ ಅನ್ನ ಚೇಂಜ್ ಮಾಡ್ಕೊಳ್ಳುತ್ತೆ ಅಂತ ಇಲ್ಲಿ ಹೇಳಿದೆ ನಾನು. ಸಾಲಿಡ್ ಲಿಕ್ವಿಡ್ ಇಂದ ಸಾಲಿಡ್ಗೆ ಬರುವಾಗ ಅದರ ಡೈರೆಕ್ಷನ್ ಅನ್ನ ಚೇಂಜ್ ಮಾಡ್ಕೊಳ್ಳುತ್ತೆ ಅಂತ ಹೇಳಿದೆ. ಆಗಿರೋದ್ರಿಂದ ಇದು ಪ್ರತಿ ಒಂದು ಹಂತದಲ್ಲೂ ಕೂಡ ಚೇಂಜ್ ಆಗೋದು ಯಾವ್ದಂದ್ರೆ ಪಿ ವೇವ್ಸ್, ಓಕೆನಾ. ಇದು ಲಿಕ್ವಿಡ್ ಇಂದ ಸಾಲಿಡ್, ಸಾಲಿಡ್ ಇಂದ ಲಿಕ್ವಿಡ್ ಚೇಂಜ್ ಆದಾಗ ಅದರ ಡೈರೆಕ್ಷನ್ ಅನ್ನ ಶೋರ್ ಶಾಟ್ ಒಂದೇ ಲೈನ್ ಅಲ್ಲಿ ಇದ್ದಾಗ ಅದನ್ನ ಚೇಂಜ್ ಮಾಡ್ಕೊಳ್ಳುತ್ತೆ. ಹಾಗಾಗಿ ಇದು ಇಲ್ಲಿಂದ ಬರೋದು ಎಷ್ಟಾಗುತ್ತೆ ಅಂದ್ರೆ 103ರಿಂದ 105 ಮಟ್ಟ 105 ಡಿಗ್ರಿ ವರೆಗೂ ಇರುತ್ತೆ. ಇದನ್ನ ಈಗ ನಾನು 0 ಡಿಗ್ರಿ ಅಂತ ತಗೊಂಡ್ರೆ, ಓಕೆನಾ. ಇಲ್ಲಿಂದ ಇಲ್ಲಿವರೆಗೂ ಏನಿರುತ್ತೆ ಅಂದ್ರೆ ಇದು 145 ಡಿಗ್ರಿ ವರೆಗೂ ಬರುತ್ತೆ. 145 ಡಿಗ್ರಿ. ಇಲ್ಲಿ ಒಂದ್ ಹತ್ರ 105 ಆಯ್ತಂದ್ರೆ ಇಲ್ಲಿಂದ ಇಲ್ಲಿ ಮಿಡ್ಲು ಯಾವುದೇ ರೀತಿಯಾದಂತಹ ಭೂಕಂಪ ಸಂಭವಿಸೋದಿಲ್ಲ, ಓಕೆನಾ. ಅದು ಇಲ್ಲಿ ಬಂದು ಹೊಡೆಯುತ್ತೆ, ಇಲ್ಲಿಗೆ ಬಂದು ಹೊಡಿಬೇಕು. ಯಾಕಂದ್ರೆ ಲಿಕ್ವಿಡ್ ಇಂದ ಸಾಲಿಡ್ಗೆ ಚೇಂಜ್ ಆಗೋ ದೃಷ್ಟಿಯಿಂದ ಅದು ಅದ್ರ ಗ್ಯಾಪ್ ಅಷ್ಟಿರುತ್ತೆ. ಇದಕ್ಕೆ ಏನಂತಾರೆ ಅಂದ್ರೆ ಪಿ ವೇವ್ಸ್ ಶಾಡೋ ಝೋನ್ ಅಂತಾರೆ. ಪಿ ವೇವ್ಸ್ ಶಾಡೋ ಝೋನ್ ಅಂತಾರೆ ಇದಕ್ಕೆ. ಪಿ ವೇವ್ಸ್ ಶಾಡೋ ಝೋನ್ ಅಂತ ಕರಿತಾರೆ ಇದಕ್ಕೆ, ಓಕೆನಾ. ಇದು ಪಿ ವೇವ್ಸ್ ಶಾಡೋ ಝೋನ್. ಇದರಲ್ಲಿ ಮತ್ತೇನಂದ್ರೆ ಒಂದು ನಿಮಿಷ, ಇದರದೊಂದು ಇಮೇಜ್ ಇದೆ ತರ ತೋರಿಸ್ತೀನಿ. ಹಾ, ಇಲ್ಲೇ ಇದೆ ನೋಡಿ, ಪಿ ವೇವ್ ಶಾಡೋ ಝೋನ್ ಅಂತಾರೆ, ಓಕೆನಾ. ಇಲ್ಲಿದೆ ನೋಡ್ರಿ, ಇಲ್ಲಿ ಪಾಯಿಂಟ್ ಸ್ಟಾರ್ಟ್ ಆಯ್ತು, ಓಕೆನಾ. ಇಲ್ಲಿ 105ವರೆಗೂ ಬರ್ತೈತಿ, 105 ಡಿಗ್ರಿ ಮಟ ಹಿಂಗೆ. ಇದೆಲ್ಲ 105 ಡಿಗ್ರಿ. ಇಲ್ಲಿಂದ ಹಿಡಿದು ಇಲ್ಲಿವರೆಗೂ 105 ಡಿಗ್ರಿ ಏನ್ ಬರ್ತಲ್ವಾ, ಇದು ಕಂಪ್ಲೀಟ್ ಆಗಿ ಸಾಲಿಡ್ ಅಲ್ಲೇ ಬಂದಿರುತ್ತಂತ. ಇಲ್ಲಿ ಬಂದಾಗ, ಇಲ್ಲಿ ಕೋರಲ್ಲಿ ಬಂದಾಗ ಇದ್ರ ಡೈರೆಕ್ಷನ್ ನ ಹಿಂಗ್ ಚೇಂಜ್ ಮಾಡ್ಕೊಳ್ಳುತ್ತೆ. ಹಿಂಗ್ ಚೇಂಜ್ ಮಾಡ್ಕೊಂಡು ಇಲ್ಲಿ ಬರುತ್ತೆ ನೋಡ್ರಿ, ಇಲ್ಲೆಲ್ಲ ಬರುತ್ತೆ, ಅದು ಹಿಂಗ್ ಬರುತ್ತೆ, ಓಕೆನಾ. ಇಲ್ಲಿದು ಹಿಂಗ್ ಬರ್ತಾ, ಇಲ್ಲಿದು ಹಿಂಗ್ ಬರ್ತಾ, ಹಿಂಗ್ ಬಂದು ಬಟ್ ಇಲ್ಲೇನು ಬರೋದಿಲ್ಲ. ಈ ಎರಡು ಝೋನ್ ಏನಿದೆ ಅಲ್ವಾ, ಇದನ್ನ ಪಿ ವೇವ್ ಶಾಡೋ ಝೋನ್ ಅಂತ ಕರೀತಾರೆ. ಓಕೆನಾ. ಇದು 145ರಿಂದ 105, ಈ ಡಿಫ್ರೆನ್ಸ್ ಏನಿದೆ ಅಲ್ವಾ, ಈ ಝೋನ್ಗೆ ಪಿ ವೇವ್ ಶಾಡೋ ಝೋನ್ ಅಂತ ಕರೀತಾರೆ. ಐ ಹೋಪ್ ಇದು ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಬಟ್ ಇದು ಕಾನ್ಸೆಪ್ಟ್ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದೆ. ಅಂದ್ರೆ ಈ ಕಾನ್ಸೆಪ್ಟ್ ಅಲ್ಲಿ ಸ್ವಲ್ಪ ಕ್ಲೀನ್ ಆಗಿ ಅದು ಫಸ್ಟ್ ಕ್ಲಾಸ್ ನೋಡ್ಕೊಂಡು ಇದು ನೋಡಿದ್ರೆ ಕ್ಲೀನ್ ಆಗಿ ಅರ್ಥ ಆಗ್ತದೆ ನಿಮಗೆ. ಘನ ಮತ್ತೆ ಲಿಕ್ವಿಡ್, ಸಾಲಿಡ್ ಮತ್ತು ಲಿಕ್ವಿಡ್ ಅದು ಕೂಡ ನೆನಪಿರ್ಬೇಕು. ಭೂಮಿ ಕ್ರಸ್ಟ್, ಕೋರ್, ಮ್ಯಾಂಟಲ್ ಇದು ಕೂಡ ಆರ್ಡರ್ ವೈಸ್ ಗೊತ್ತಿರ್ಬೇಕು. ಅದು ಗೊತ್ತಾದ್ಮೇಲೆ ಇದು ಅರ್ಥ ಆಗ್ತಿರುತ್ತೆ, ಓಕೆನಾ. ಇದು ಪಿ ವೇವ್ ಶಾಡೋ ಝೋನ್ ಆಯ್ತು. ಈಗ ನೆಕ್ಸ್ಟ್ ನಾನು ಎಸ್ ವೇವ್ ಹೇಳ್ತೇನೆ. ಈಗ ಪಿ ವೇವ್ ಆದ್ಮೇಲೆ ಎಸ್ ವೇವ್. ಇದರಲ್ಲಿ ಏನಾಗ್ತದೆ ಅಂದ್ರೆ ಕಡಿಮೆ ಅಪಾಯ ಆಗ್ತದೆ. ಯಾಕಂದ್ರೆ ಭೂಮಿ ಜಸ್ಟ್ ಹಿಂಗ್ ಶೇಕ್ ಆಗುತ್ತೆ, ಹಿಂಗ್ ಬರುತ್ತೆ, ಹಿಂಗ್ ಶೇಕ್ ಆಗುತ್ತೆ, ಹಿಂಗ್ ಬರುತ್ತೆ, ಹಿಂಗ್ ಶೇಕ್ ಆಗುತ್ತೆ, ಹಿಂಗ್ ಬರುತ್ತೆ, ಹಿಂಗ್ ಶೇಕ್ ಆಗುತ್ತೆ, ಹಿಂಗ್ ಬರುತ್ತೆ. ಹಿಂಗಿದ್ದಾಗ ಭೂಮಿ ಬಿಲ್ಡಿಂಗ್ಸ್ ಏನಿದ್ರೆ ಹಿಂಗ ಮೇಲೆ ಕೆಳಗೆ ಶೇಕ್ ಆಗೋದ್ರಿಂದ ಇಲ್ಲಿ ಅಷ್ಟೊಂದು ಎಸ್ ವೇವ್ ಕಂಪೇರ್ ಮಾಡ್ಕೊಂಡಷ್ಟು ಅಪಘಾತ ಕಡಿಮೆ. ಅದಕ್ಕೆ ಕಂಪೇರ್ ಮಾಡ್ಕೊಂಡ್ರೆ ಅದರಲ್ಲಿ ಅಪಘಾತ ಜಾಸ್ತಿ ಆಗುತ್ತೆ ಅಂತ ಹೇಳ್ತಿದ್ದೀನಲ್ವಾ, ಅದರಲ್ಲಿ ಹೇಗಾಗುತ್ತೆ ಅಂತ ನೋಡೋಣ. ಈಗ ನೆಕ್ಸ್ಟ್ ಯಾವ್ದಂದ್ರೆ ಎಸ್ ವೇವ್ ಅಂತ ನೋಡೋಣ. ನೆಕ್ಸ್ಟ್ ಎಸ್ ವೇವ್ ಏನಾಗುತ್ತೆ ಅಂದ್ರೆ ಇದು ಎಸ್ ವೇವ್ ಇದು ಓನ್ಲಿ ಸಾಲಿಡ್ ಅಲ್ಲಿ ಮಾತ್ರ ವರ್ಕ್ ಆಗೋದು. ಯಾವ್ದಂದ್ರೆ ಎಸ್ ವೇವ್. ಇದ್ರದ್ದು ಹೆಂಗಿರುತ್ತಂದ್ರೆ ಪ್ರೋಸೆಸ್ ಹೇಗೆ ಹೋಗ್ತಿರುತ್ತಂದ್ರೆ ಇದು ಹಿಂಗ್ ಹೋಗ್ತಿರುತ್ತೆ. ಇದು ಹೇಗೆ ಹೋಗ್ತಿರುತ್ತಂದ್ರೆ ಹಿಂಗ್ ಹೋಗ್ತಿರುತ್ತೆ. ಹೀಗೆ ಪ್ರೋಸೆಸ್ ಹೋಗ್ತಿರೋದು ಯಾವ್ದಂದ್ರೆ ಎಸ್ ವೇವ್, ಓಕೆನಾ. ಇದರಲ್ಲಿ ಇವಾಗ ಫಸ್ಟ್ ಮತ್ತೆ ನಾನೀಗ ಒಂದು ಭೂಮಿ ತಗೊಳ್ತೀನಿ, ಓಕೆನಾ. ಭೂಮಿ ಕ್ರಸ್ಟ್, ಮ್ಯಾಂಟಲ್, ಕೋರ್ ಅದ್ರಲ್ಲಿ ಹೇಳಿದ್ನಲ್ವ ನಾನು. ಇದು ಫಸ್ಟ್ ಇದ್ರಲ್ಲಿ ಅಂದ್ರೆ ನಾನು ಅದೇ ಮ್ಯಾಪಲ್ಲಿ ತೋರಿಸ್ತೀನಿ, ಕ್ಲೀನ್ ಆಗಿ ಅರ್ಥ ಆಗುತ್ತೆ. ಇದರಲ್ಲಿ ಇದು ಪಿ ವೇವ್ ಆಯ್ತಾ. ಈ ಪಿ ವೇವ್ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಈಗ ಎಸ್ ವೇವ್ ಹೇಳ್ತೀನಿ ಇದರಲ್ಲಿ. ಎಸ್ ವೇವ್ ಓಕೆ. ಇಲ್ಲಿಗ ಮತ್ತೆ ಸೇಮ್ ಪಾಯಿಂಟ್ ತಗೊಳ್ತೀನಿ ನಾನು. ಇಲ್ಲಿ ಭೂಕಂಪ ಸ್ಟಾರ್ಟ್ ಆಯ್ತು. ಏನ್ ಹೇಳಿದೆ ನಾನು, ಓನ್ಲಿ ಇದು ಸಾಲಿಡಲ್ ಅಂತ ಹೇಳಿದೆ. ಈಗ ಕ್ರಸ್ಟ್ ಏನಿದೆ ಇದರ ಇದು ಸಾಲಿಡ್, ಇದು ಲಿಕ್ವಿಡ್, ಇದು ಕೂಡ ಸಾಲಿಡ್, ಇದು ಎರಡು ಸೇರಿ ಇದು ಕ್ರಸ್ಟ್, ಮ್ಯಾಂಟಲ್ಲು, ಇವೆರಡು ಸೇರಿ ಕೋರ್.
ಓಕೆನಾ, ಕ್ರಸ್ಟ್ ಮ್ಯಾಂಟಲ್ ಕೋರ್. ಈಗ ಇಲ್ಲಿ ಭೂಕಂಪ ಸ್ಟಾರ್ಟ್ ಆಯ್ತು. ಯಾವುದು ಎಸ್ ವೇವ್ ಇದು, ಸೆಕೆಂಡರಿ ವೇವ್ ಇದು. ಓಕೆನಾ, ಇಲ್ಲಿ ಭೂಕಂಪ ಸ್ಟಾರ್ಟ್ ಆದ ತಕ್ಷಣ ಇದು ಏನಾಗ್ತದೆ ಅಂದ್ರೆ ಇಲ್ಲಿಂದ ಹಿಂಗೆ ಬರುತ್ತೆ, ಇದು ಫಸ್ಟ್ ಹಿಂಗೆ ಬಂದ್ಬಿಡುತ್ತೆ, ಇದು 360 ಡಿಗ್ರಿ ಆಂಗಲ್ ಅಲ್ಲಿ ಬರುತ್ತೆ ಫಸ್ಟ್ ಅಂತ ಹೇಳ್ಬಿಟ್ಟಿದ್ದೀನಿ ನಾನು. ಓಕೆನಾ, ಇದು ಇಲ್ಲಿ ಬರುತ್ತೆ. ಓಕೆನಾ, ಇದು ಕೂಡ ಇಲ್ಲಿ ಬರುತ್ತೆ, ಇಲ್ಲಿ ಬರುತ್ತೆ, ಇಲ್ಲಿ ಬರುತ್ತೆ, ಇಲ್ಲಿ ಬರುತ್ತೆ. ಬಟ್ ನಾನು ಹೇಳಿದೆ ಲಿಕ್ವಿಡ್ ಅಲ್ಲಿ ಪಾಸ್ ಆಗಲ್ಲ ಅಂತ. ಇದು ಲಿಕ್ವಿಡ್. ಓಕೆನಾ, ಲಿಕ್ವಿಡ್ ಇದು. ಓಕೆನಾ, ಇಲ್ಲಿ ಬರೋ ಏನಾಗ್ತದೆ ಅಂದ್ರೆ ಇಲ್ಲಿ ಬಂದು ಪಾಸ್ ಆಗ್ತವೆ, ಬರೋದು ಏನಾಗ್ತದೆ ಅಂದ್ರೆ ಬಂದು ಪಾಸ್ ಆಗುತ್ತದೆ. ಹಾಗಾಗಿ ಇದು ಲಿಕ್ವಿಡ್ ಅಲ್ಲಿ ಇದು ಎಸ್ ವೇವ್ ಅಲ್ಲಿ ಏನಾಗುತ್ತೆ ಅಂದ್ರೆ ಓನ್ಲಿ ಸಾಲಿಡ್ ಅಲ್ಲಿ ಪಾಸ್ ಆಗೋ ದೃಷ್ಟಿಯಿಂದ ಇದ್ರದ್ದು ಜೋನ್ ಎಷ್ಟಿರುತ್ತೆ ಅಂದ್ರೆ ಇದ್ರ ಜೋನು 105 ಡಿಗ್ರಿ ಮಾತ್ರ ಇರುತ್ತೆ. 105 ಡಿಗ್ರಿ, 105 ಡಿಗ್ರಿ. ಇದು 105 ಡಿಗ್ರಿ ಆಗೋದ್ರಿಂದ ಇದು ಎಸ್ ವೇವ್ದು ಇಲ್ಲಿ 180 ಡಿಗ್ರಿ ಅಂತ ಹಿಂಗೆ ತಗೊಂಡ್ವಿ ಅಂದ್ರೆ ಅದು 180 ಅಂದ್ರೆ ಇದು 180 ಡಿಗ್ರಿ ಅಂದ್ರೆ ಎಸ್ ವೇವ್ದ ಶಾಡೋ ಏರಿಯಾ ಅಂತ ಕರಿತೀವಿ. ಇದು ಯಾಕೆ ಇಲ್ಲಿ ಒಳಗಡೆ ಪಾಸ್ ಆಗಲ್ಲ ಅಂತಂದ್ರೆ ಲಿಕ್ವಿಡ್ ಅಲ್ಲಿ ಎಸ್ ವೇವ್ಗಳು ಪಾಸ್ ಆಗಲ್ಲ, ಹಾಗಾಗಿ ಇದು ಒಳಗಡೆ ಇಳಿಯೋದಿಲ್ಲ. ಹಾಗಾಗಿ ಅದು 105 ಡಿಗ್ರಿ ಅಲ್ಲೇನೆ ಇದು 0 ಅಂತ ತಗೊಂಡ್ರೆ ಇಲ್ಲಿಂದ ಇಲ್ಲಿಗೆ 105 ಡಿಗ್ರಿ ಮಾತ್ರ ಪಾಸ್ ಆಗೋದು ಯಾವುದಂದ್ರೆ ಎಸ್ ವೇವ್ಗಳು. ಓಕೆನಾ, ಐ ಹೋಪ್ ಇದು ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಇದು ನೋಡಿದ್ರೆ ನಿಮಗೆ ಕ್ಲೀನಾಗಿ ಅರ್ಥ ಆಗುತ್ತೆ ಇವಾಗ. ಓಕೆನಾ, ಇಲ್ಲಿ ನೋಡ್ರಿ. ಇದು ಈಗ ಇಲ್ಲಿ ಪಾಯಿಂಟ್ ಸ್ಟಾರ್ಟ್ ಆಯ್ತು. ಓಕೆನಾ, ಇದು ಕೋರ್. ಇದು ಈ ಫಸ್ಟ್ ಕ್ರಸ್ಟ್ ಬರುತ್ತೆ, ಆಮೇಲೆ ಇದಿಷ್ಟು ಮ್ಯಾಂಟಲ್ ಬರುತ್ತೆ, ಇದು ಕೋರ್. ಓಕೆನಾ, ಕೋರ್ ಇದು ಔಟರ್ ಲೇಯರ್ ಲಿಕ್ವಿಡ್ ಇರುತ್ತೆ, ಇನ್ನರ್ ಲೇಯರ್ ಸಾಲಿಡ್ ಇರುತ್ತೆ. ಓಕೆನಾ, ಲಿಕ್ವಿಡ್ ಅಲ್ಲಿ ಬಂದ ತಕ್ಷಣ ಇಲ್ಲೆಲ್ಲವೂ ಕೂಡ ಪಾಸ್ ಆಗ್ತಿದಾವೆ ನೋಡಿ, ಇಲ್ಲೆಲ್ಲ ಕೂಡ ಪಾಸ್ ಆಗ್ತಿದಾವೆ. ಬಟ್ ಅಲ್ಲಿವರೆಗೂ ಬಂದಿರೋವೆಲ್ಲವೂ ಕೂಡ ಪಾಸ್ ಆಗ್ತಿದಾವೆ, ಹೊರಗೆ ಬಂದು ಬಡಿತಿದಾವೆ. ಓಕೆನಾ, ಹೊರಗೆ ಬಂದು ಬಡಿತಿದಾವೆ. ಬಟ್ ಇಲ್ಲಿ ಲಿಕ್ವಿಡ್ ಅಲ್ಲಿ ಬಂದ ತಕ್ಷಣ ಎಸ್ ವೇವ್ಗಳು ಸ್ಟಾಪ್ ಆಗ್ತವೆ. ಓಕೆನಾ, ಹಾಗಾಗಿ ಈ 105ರಿಂದ ಈ 105 ಇದಕ್ಕೆ ಏನಂತಾರೆ ಅಂದ್ರೆ ಎಸ್ ವೇವ್ ಶಾಡೋ ಏರಿಯಾ, ಎಸ್ ವೇವ್ ಶಾಡೋ ಜೋನ್ ಅಂತ ಕರೀತಾರೆ. ಐ ಹೋಪ್ ಇದು ನಿಮಗೆ ಅರ್ಥ ಆಗ್ತಿದೆ ಅನ್ಕೊಳ್ತೀನಿ. ಓಕೆನಾ, ಇದರಲ್ಲಿ ಯಾವ್ಯಾವ ರೀತಿ ಇರುತ್ತೆ ಅಂತ ಹೇಳಿದೆ, ಇದು ಈ ರೀತಿ ಹೋಗುತ್ತೆ ಫೋರ್ಸ್ ಅಲ್ಲಿ ಅಂತ ಹೇಳಿದೆ. ಬಿಲ್ಡಿಂಗ್ಸ್ ಅಲ್ಲಿ ಪಿ ವೇವದಲ್ಲಿ ಏನಾಗುತ್ತೆ ಅಂದ್ರೆ ಕಡಿಮೆ ಹಿಂಗೋಗಿ ಹಿಂಗ್ ಬರೋದು, ಹಿಂಗೋಗಿ ಹಿಂಗ್ ಬರೋದು, ಹಿಂಗೋಗಿ ಹಿಂಗ್ ಬರೋದು ಅಂದ್ರೆ ಹಿಂಗೋಗಿ ಹಿಂಗ್ ಬರೋದು ಅಷ್ಟಾದಾಗ ಅಪಘಾತ ಕಡಿಮೆ ಆಗ್ತದೆ. ಅದೇ ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ಹಿಂಗೋಗಿ ಒಳ್ಳೆ ಸ್ಪೀಡ್ ಅಲ್ಲಿ ಹೋಗ್ಬಿಡುತ್ತೆ. ಹಾಗಾದಾಗ ಅಪಘಾತ ಕಂಪ್ಯಾರಿಟಿವ್ಲಿ ಎಸ್ ವೇವ್ ಪಿ ವೇವ್ ಕಂಪೇರ್ ಮಾಡ್ಕೊಂಡ್ರೆ ಎಸ್ ವೇವ್ ಅಲ್ಲಿ ಅಪಘಾತ ಜಾಸ್ತಿ ಇರುತ್ತೆ. ಇದು ಲೆಫ್ಟ್ ಟು ರೈಟ್ ಹೋಗ್ತಿರುತ್ತೆ, ಅದು ಮೇಲೆ ಕೆಳಗೆ ಹೋಗ್ತಿರುತ್ತೆ. ಓಕೆನಾ, ಇದಿಷ್ಟು ಎಸ್ ವೇವ್ ಮತ್ತು ಪಿ ವೇವ್ ಬಗ್ಗೆ ಆಯ್ತು. ಓಕೆನಾ, ನೆಕ್ಸ್ಟ್ ಇನ್ನೊಂದು ಬರುತ್ತೆ, ಯಾವುದು ಶಾಡೋ, ಇದು ಸರ್ಫೇಸ್ ವೇವ್ ಅಂತ. ಓಕೆನಾ, ಸರ್ಫೇಸ್ ವೇವ್ ಎಲ್ಲಿದೆ ಅದು, ಸರ್ಫೇಸ್ ವೇವ್ ಇನ್ನೊಂದು ಬರುತ್ತೆ, ಯಾವುದು ಸರ್ಫೇಸ್ ವೇವ್ ಅಂತ ಬರುತ್ತೆ. ಈಗ ಇದು ಭೂಕಂಪ ಇಲ್ಲಿ ಸ್ಟಾರ್ಟ್ ಆಯ್ತು ಅಂತ ತಿಳ್ಕೊಳ್ರಿ. ಸರ್ಫೇಸ್ ವೇವ್ ಇದು ಒಳಗೆ ಹೋಗೋದಿಲ್ಲ, ಹಿಂಗೆ ಒಳಗೆ ಹೋಗೋದಿಲ್ಲ, ಹಿಂಗೆ ಒಳಗೆ ಪಾಸ್ ಆಗಲ್ಲ. ಇದು ಹಿಂಗೆ ಹಿಂಗೆ ಮೇಲೆ ಹೋಗ್ಬಿಡ್ತು ಹಿಂಗೆ. ಸರ್ಫೇಸ್ ವೇವ್ ಇದು. ಸರ್ಫೇಸ್ ವೇವ್ ಲವ್ ವೇವ್ ಅಂತ ಕರಿತೀವಿ ನೋಡ್ರಿ. ಲವ್ ವೇವ್ ಅಂತಂದು ಮೇಲ್ಮೈ ಅಲೆಗಳು ಅಥವಾ ಸರ್ಫೇಸ್ ವೇವ್ ಅಂತ ಕರೆದ್ರೆ ಇದು ಮೇಲೇನೆ ಹೋಗುತ್ತೆ. ಓಕೆನಾ, ಭೂಮಿಯ ಮೇಲೇನೆ ಹಿಂಗೂ ಬರುತ್ತೆ, ಹಿಂಗೂ ಬರುತ್ತೆ. ಓಕೆನಾ, ಹಾಗಿದ್ದಾಗ ಎಸ್ ವೇವ್ ಪಿ ವೇವ್ಗಿಂತ ಅವೆರಡಕ್ಕೂ ಕಂಪೇರ್ ಮಾಡಿದ್ರೆ ಸರ್ಫೇಸ್ ವೇವ್ ಅಂದ್ರೆ ಲವ್ ವೇವ್ ಜಾಸ್ತಿ ಎಫೆಕ್ಟ್ ಮಾಡುತ್ತೆ. ಯಾಕಂದ್ರೆ ಇದು ಶೋರ್ ಶಾಟ್ ಹಿಂಗ್ ಬಂದದ್ದು ಸೀದಾ ಇಲ್ಲೇನೋ ಬಿಲ್ಡಿಂಗ್ ಇತ್ತಂದ್ರೆ ಕೆಡವೆ ಬಿಡುತ್ತದೆ. ಇದು ಹಿಂಗ್ ಬರುತ್ತೆ. ಅದೇ ಎಸ್ ವೇವ್ ಆಯ್ತಂದ್ರೆ ಏನ್ ಮಾಡುತ್ತೆ, ಇಲ್ಲಿ ಬಿಲ್ಡಿಂಗ್ ಇದ್ದಾಗ ಎಸ್ ವೇವ್ ಆಯ್ತಂದ್ರೆ ಅದನ್ನ ಹಿಂಗಿಂಗ್ ಮಾಡಿ ಆ ಕಡೆ ಈ ಕಡೆ ರೈಟ್ ಲೆಫ್ಟ್ ಮಾಡಿ ಹೋಗುತ್ತೆ. ಓಕೆನಾ, ಈಗ ನೀನಿದ್ದಾಗ ಹಿಂಗೆ ಅಳಿಗಾಡ್ಸಿ ಹೋಯ್ತಂದ್ರೆ ಅದು ಎಸ್ ವೇವ್. ಅದೇ ಪಿ ವೇವ್ ಏನಾಗುತ್ತೆ ಅಂದ್ರೆ ಪಿ ವೇವ್ ಬಂದ್ರೆ ನಿನ್ನ ಮೇಲೆ ಕೆಳಗೆ ಮಾಡ್ತದೆ. ಹಂಗಿದ್ದಾಗ ನಿನಗೇನು ಸಮಸ್ಯೆ ಆಗೋದಿಲ್ಲ. ಮೇಲೆ ಕೆಳಗೆ ಮಾಡಿದ್ರೆ ಏನಾಗಲ್ಲ, ಹಿಂಗ್ ನಿಂತಾಗ ನಿನ್ನ ಅಳಿಗಾಡ್ಸಿದ್ರು ಏನಾಗಲ್ಲ. ಅದೇ ಇದು ಸರ್ಫೇಸ್ ವೇವ್ ಏನಾದ್ರೂ ಹಿಂಗ್ ಬಂತಂದ್ರೆ ಸರ್ಫೇಸ್ ವೇವ್ ಏನ್ ಮಾಡುತ್ತಂದ್ರೆ ಇದು ಹಿಂಗ್ ಕೆಳಗ್ ಬಂದ್ಬಿಡುತ್ತೆ. ಓಕೆನಾ, ನೀವ್ ಎಲ್ಲಿರ್ತೀರಲ್ವಾ ಹಿಂಗ್ ಕೆಳಗ್ ಬಂದ್ಬಿಡುತ್ತೆ. ಹಿಂಗ್ ಕೆಳಗ್ ಬಂದಾಗ ಭೂಮಿನೇ ನೀವು ಜಾಡ್ಸ್ ಬಂದು ನಿಮ್ ಕಾಲಿಗೆ ಒದ್ರೆ ಏನಾಗ್ತೀರ, ನೀವು ನಿಂತಾಗ ನಿಮ್ ಕಾಲಿಗೆ ಬಂದು ಒದ್ರೆ ಏನಾಗ್ತದೆ, ಬೀಳ್ತೀವಿಲ್ವ, ಹಂಗೆ ಆಗೋದು ಇದು. ಸರ್ಫೇಸ್ ವೇವ್ ಅಷ್ಟೇ ಎಫೆಕ್ಟ್ ಆಗ್ತದೆ. ಹಾಗಾಗಿ ಪಿ ವೇವ್ ಎಸ್ ವೇವ್ ಕಂಪೇರ್ ಮಾಡ್ಕೊಂಡ್ರೆ ಸರ್ಫೇಸ್ ವೇವ್ ಜಾಸ್ತಿ ಎಫೆಕ್ಟ್ ಆಗ್ತದೆ, ಅದು ಜಾಸ್ತಿ ಹಾನಿಯನ್ನು ಮಾಡ್ತದೆ. ಐ ಹೋಪ್ ಇದು ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಇದಿಷ್ಟು ಆ ಭೂಕಂಪದಲ್ಲಿರುವಂತಹ ಕಾನ್ಸೆಪ್ಟ್. ಇದು ನಿಮ್ಗೆ ಅರ್ಥ ಆಯ್ತು ಅಂದ್ರೆ ಬುಕ್ಸ್ ಅಲ್ಲಿರೋದು ಇದು ಈಸಿಯಾಗಿ ಅರ್ಥ ಆಗ್ತದೆ. ಇವಾಗ ಇದು ನಾನು ಅದ್ರಲ್ಲಿ ಏನಿದೆ ಅದ್ ನಂಗೆ ಹೇಳ್ತಾ ಹೋಗ್ತೀನಿ. ಓಕೆನಾ, ಒಂದು ನಿಮಿಷ. ಭೂಕಂಪಗಳು ಭೂಮಿಯ ಅಂತರಾಳದ ಶಿಲಾಭಾಗ. ಭೂಮಿಯ ಅಂತರಾಳದ ಶಿಲಾಭಾಗದ ತೀವ್ರವಾದ ಚಲನೆ ಮತ್ತು ಅಡಚಣೆಗಳಿಂದ ಉಂಟಾಗುವ ಸ್ವಾಭಾವಿಕ ವಿಕೋಪ ವಿನಾಶಗಳೇ ಭೂಕಂಪಗಳಾಗಿವೆ ಅಂತ ಹೇಳಿದೆ ಅವಾಗಲೇ ನಾನು. ಓಕೆನಾ,
ಭೂಮಿಯ ಅಂತರಾಳದಲ್ಲಿ ಚಲನೆಯಿಂದ ಉಂಟಾಗುವುದರಿಂದ ಭೂಕಂಪಗಳಾಗುತ್ತವೆ. ಓಕೆನಾ. ಭೂಕಂಪದ ಶಿಲಾಭಾಗದ ತೀವ್ರವಾದ ನಡುಕ ಮತ್ತು ಕಂಪನವಾಗಿದೆ. ಇದೊಂದು ರೀತಿಯಲ್ಲಿ ಚಲನಶೀಲ ಶಕ್ತಿಯು ಭೂಮಿಯ ಪದರಗಳ ಮೂಲಕ ವರ್ಗಾವಣೆ ಆಗುವುದರಿಂದ ಇದು ಕಠಿಣ ಶಿಲಾಭಾಗಗಳಲ್ಲಿ ಇದ್ದಕ್ಕಿದ್ದಂತೆ ಚಲಿಸುವುದರಿಂದ ನಿರ್ಮಾಣವಾಗುತ್ತದೆ. ನಡುಗುವಿಕೆ ಅಥವಾ ನಿರಂತರವಾಗಿ ನಡುಗುವಿಕೆಯಿಂದ ವಿವರಿಸಲಾಗುತ್ತದೆ. ಓಕೆನಾ. ಭೂಕಂಪ ಒಳಕೇಂದ್ರ ಹೊರಕೇಂದ್ರ ಎಂದು ಕರೆಯಲಾಗುತ್ತದೆ. ಇದು 10 ರಿಂದ 700 ಕಿಲೋಮೀಟರ್ಗಳಷ್ಟು ಆಳದಲ್ಲೂ ಕೂಡ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಓಕೆನಾ. ಭೂಕಂಪ ಇದು ಇಂಪಾರ್ಟೆಂಟ್ ಇಲ್ಲ ಲೈನ್. ಓಕೆನಾ. ಇಲ್ಲಿ ಭೂಕಂಪಗಳ ಬಗ್ಗೆ ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವವರನ್ನ ಏನಂತಾರೆ ಅಂದ್ರೆ ಸಿಸ್ಮಾಲಜಿ, ಭೂಕಂಪನ ಶಾಸ್ತ್ರ ಅಂತ ಕರಿತಾರೆ. ಅದನ್ನ ಸ್ಥಳ, ವೇಳೆ, ಭೂಕಂಪದ ಅಲೆಗಳ ದಿಕ್ಕನ್ನು ಬಳಸುವ ಉಪಕರಣ ಯಾವುದಂದ್ರೆ ಸಿಸ್ಮೋಗ್ರಾಫ್ ಇಂಗ್ಲಿಷ್ ಅಲ್ಲೇ ನೆನ್ಪಿಟ್ಕೊಳ್ಳಿ. ಹಿಂಗೆ ಕೊಡ್ತಾನೆ ಆಪ್ಷನ್ ಅಲ್ಲಿ, ಹಿಂಗೆ ಕೊಡ್ತಾನೆ ಸಿಸ್ಮೋಲಜಿ ಅಂತಾನೆ ಕೊಡ್ತಾನೆ. ಅದರ ಬಗ್ಗೆ ಅಧ್ಯಯನ ಮಾಡೋರ್ನ ಸಿಸ್ಮಾಲಜಿಸ್ಟ್ ಅಂತ ಕರಿತಾರೆ. ಇದು ಭೂಕಂಪನ ಅಧ್ಯಯನ ಮಾಡೋದು ಮಷಿನ್. ಓಕೆನಾ. ಭೂಕಂಪಗಳಿಗೆ ಕಾರಣಗಳೇನು? ಭೂಕಂಪ ರಚನಾ, ಭೂರಚನಾ ಭೂಕಂಪಗಳು, ಜ್ವಾಲಾಮುಖಿ ಭೂಕಂಪಗಳು, ಮಾನವ ನಿರ್ಮಿತ. ಇದರಲ್ಲಿ ಕ್ವಶನ್ ಬರೋದು ಈ ಏರಿಯಾದಲ್ಲಿ ಇದು ಸ್ವಲ್ಪ ನೆನ್ಪಿಟ್ಕೊಳ್ಳಿ. ಏನೇನಿದೆ? ಕೊಯ್ನಾ ಅಣೆಕಟ್ಟು ಎಲ್ಲಿದೆ ಕಂಡು ಬರ್ತದೆ ಭಾರತದಲ್ಲಿ? ಹೂವಾರ ಅಣೆಕಟ್ಟು US ಅಲ್ಲಿ ಕಂಡು ಬರ್ತದೆ. ಮಂಗಳ ಅಣೆಕಟ್ಟು ಪಾಕಿಸ್ತಾನದಲ್ಲಿ. ಕರಿಬಾ ಅಣೆಕಟ್ಟು ಜಾಂಬಿಯಾದಲ್ಲಿ ಕಂಡು ಬರ್ತದೆ. ಈ ಅಣೆಕಟ್ಟುಗಳು ಎಲ್ಲಿ ಕಂಡು ಬರ್ತವೆ ಅಂತ ಕೇಳ್ತಾರೆ. ಯಾಕಂದ್ರೆ ಜಾಸ್ತಿ ಪ್ರೆಷರ್, ಈಗ ನಾವಾಗಲೇ ಹೇಳಿದೆ ಮೇಲೆಯಿಂದ ಕೆಳಗೆ ಪ್ರೆಷರು ಸೇಮ್ ಈಕ್ವಲ್ ಇದ್ದಾಗ ಯಾವುದೇ ಅಲ್ಲಿ ಡಿಸ್ಟರ್ಬ್ ಆಗಲ್ಲ. ಅದೇ ಇದು ಡ್ಯಾಮ್ ಕಟ್ಟಿದಾಗ ಏನಾಗುತ್ತೆ, ನೀರು ಜಾಸ್ತಿ ನಿಂತು ಪ್ರೆಷರ್ ಜಾಸ್ತಿ ಆಗುತ್ತೆ. ಜಾಸ್ತಿ ಆದಾಗ ಇದು ಜಾಸ್ತಿ ಒತ್ತಿದಾಗ ಇದು ಕಡಿಮೆ ಒತ್ತಿದಾಗ ಇಲ್ಲಿ 10 ಕಿಲೋಮೀಟರ್ ಪ್ರೆಷರ್ ಇದ್ದಾಗ ಇಲ್ಲಿ ಕೆಳಗಿಂದ 5 ಕಿಲೋಮೀಟರ್ ಪ್ರೆಷರ್ ಇದ್ದಾಗ ಇದು ಹಿಂಗೆ ಜಾಸ್ತಿ ಕೆಳಗೆ ಹೋಗುತ್ತೆ ತಾನೆ. ಹಂಗಾದಾಗ ಅಲ್ಲಿ ಭೂಕಂಪಗಳು ಉಂಟಾಗೋ ಚಾನ್ಸಸ್ ಇರುತ್ತೆ. ಹಾಗೋಸ್ಕರ ಭೂಕಂಪಗಳು ಉಂಟಾಗಲು ಕೂಡ ಇದು ಒಂದು ಕಾರಣ. ಯಾವುದು? ಡ್ಯಾಮ್ ಕಟ್ಟೋದು ಕೂಡ. ಗಣಿಗಾರಿಕೆ ಯಾಕಂತಂದ್ರೆ ಅಲ್ಲಿ ಗಣಿಗಾರಿಕೆ ಮ್ಯಾಲೆಲ್ಲ ಫುಲ್ ಲೂಸ್ ಆಯ್ತು ಅಂತ ತಿಳ್ಕೊಡ್ರಿ. ಇದು 10 ಕಿಲೋಮೀಟರ್ ಫೋರ್ಸ್ ಆಗ್ತಿರುತ್ತೆ, ಅದು ಕೂಡ 10 ಕಿಲೋಮೀಟರ್ ಫೋರ್ಸ್ ಆಗ್ತಿರುತ್ತೆ. ಇದು ನ್ಯಾಚುರಲ್ ಇದ್ದಾಗ. ಅದೇ ಮೇಲೆಲ್ಲ ನೀ ಗಣಿ ಎಲ್ಲ ಕ್ಲೀನ್ ಮಾಡ್ಬಿಟ್ಟೆ ಅಂದ್ರೆ, ಎಲ್ಲ ಮಣ್ಣೆಲ್ಲ ತಗೊಂಡ್ ಬೇರೆ ಕಡೆ ಹಾಕಿದ್ರೆ ಅಂದ್ರೆ ಅಲ್ಲಿ 8 ಕಿಲೋಮೀಟರ್ ಫೋರ್ಸ್ ಆಗ್ತಿರ್ತದೆ ಅದು. ಯಾಕಂದ್ರೆ ವೇಟ್ ಕಡಿಮೆ ಆಗಿರ್ತದಲ್ಲ. ಹಾಗಿದ್ದಾಗ ಕೆಳಗಿಂದ ಇದಕ್ಕೆ ಮೇಲೆ ಹೋದ ತಕ್ಷಣ ಅಲ್ಲಿ ಭೂಕಂಪ ಕೂಡ ಆಗೋ ಚಾನ್ಸಸ್ ಇರುತ್ತೆ. ಓಕೆನಾ. ಅವಾಗಲೇ ಹೇಳಿದೆ ನಾನು ಭೂಕಂಪ ಅಲೆಗಳು ಯಾವ್ಯಾವ ಇರ್ತವೆ. ಪ್ರಾಥಮಿಕ ಅಲೆಗಳು P ವೇವ್ಸ್, ಸೆಕೆಂಡರಿ ವೇವ್ಸ್, ಆಮೇಲೆ ಮೇಲ್ಮೈ ಅಲೆಗಳು ಲೋಯರ್ ಲೆವೆಲ್, ಸರ್ಫೇಸ್ ವೇವ್ಸ್ ಅಂತ ಬರ್ತವೆ. ಅದರಲ್ಲಿ ಲವ್ ಅಲೆಗಳಂತೂ ಕೂಡ ಬರ್ತವೆ. ಪ್ರಾಥಮಿಕ ಅಲೆಗಳು ಇದು ಮುಖ್ಯವಾಗಿ ಇದು ಊರ್ಧ್ವಮುಖವಾಗಿ ಒತ್ತುವ ಅಲೆಗಳೆಂದು ಕರೀತಾರೆ. ಇದು 3 ರಿಂದ 4 ರಿಂದ 13 ಕಿಲೋಮೀಟರ್ಗಳಷ್ಟು ಅಲೆಗಳು ಸಂಭವಿಸ್ತವೆ. ಓಕೆನಾ. ಆಮೇಲೆ ದ್ವಿತೀಯ ಅಲೆಗಳು ಇದು 4 ರಿಂದ 6 ಕಿಲೋಮೀಟರ್ಗಳಷ್ಟು ಇರುತ್ತೆ. ಇದು ದ್ರವ ವಸ್ತುಗಳ ಮೂಲಕ ಚಲಿಸಲಾರದು. ದ್ರವ ವಸ್ತುಗಳ ಮೂಲಕ ಚಲಿಸೋದಿಲ್ಲ. ಇದು ಲಿಕ್ವಿಡ್ ಅಲ್ಲಿ ಹೋಗೋದಿಲ್ಲ. ಯಾವುದು? ದ್ವಿತೀಯ ಅಲೆಗಳು. ಓಕೆನಾ. ಇದು ಪ್ರಾಥಮಿಕ ಇದು ಲಿಕ್ವಿಡ್ ಪ್ಲಸ್ ಸಾಲಿಡ್ ಎರಡರಲ್ಲೂ ಹೋಗುತ್ತೆ ಅಂತ ಹೇಳಿದೆ ನಾನು. ಮೇಲ್ಮೈ ಅಲೆಗಳು ಅಥವಾ ಅದಕ್ಕೆ ಇತರ ಡಿಫ್ರೆನ್ಸ್ ಅಲ್ಲಿ 2 ಬರ್ತವೆ. ಅದರಲ್ಲಿ ಲವ್ ಅಲೆಗಳಂತೂ ಕೂಡ ಬರ್ತವೆ. ಅದರಲ್ಲಿ 3 ಮತ್ತು 4 ಇದು ವಿನಾಶ ಮತ್ತು ಅನಾಹುತಕ್ಕೆ ಜಾಸ್ತಿ ಆಗ್ತವೆ ಇದರಲ್ಲಿ. ಓಕೆನಾ. ಇದ್ರ ಭೂಕಂಪ ಆಗೋದ್ರಿಂದ ಸುನಾಮಿ ಕೂಡ ಸಂಭವಿಸ್ತದೆ. ಇದು ಬೇಕಾದ್ರೆ ಹಂಗೆ ಓದ್ಕೊಳ್ಳಿ. ನೆಕ್ಸ್ಟ್, ಭೂಕಂಪಗಳ ತೀವ್ರತೆ ಪ್ರಮಾಣವನ್ನು ಅಳೆಯಲು 2 ಅಳತೆ ಮಾನಗಳನ್ನು ಬಳಸುತ್ತಿದ್ದಾರೆ. ಮೇ ಬಿ ಇಲ್ಲಿ ನಾನು ಫೋಟೋ ಬರೋದಕ್ಕೆ ನಿಮಗೆ ನೋಟ್ಸ್ ಇದು ಕಾಣಲ್ಲ ಅನ್ಕೊಳ್ತೀನಿ. ಈ ಕಾಣತ್ ಅನ್ಕೊಳ್ತೀನಿ. ಓಕೆನಾ. ಇದರಲ್ಲಿ ರಿಕ್ಟರ್ ಮಾಪಕ, ಇದ್ರ ಬಗ್ಗೆ ಕ್ವಶನ್ ಬಂದಿದೆ. ಓಕೆನಾ. ರಿಕ್ಟರ್ ಮಾಪಕ ಭೂಕಂಪನ ಅಲೆಗಳ ಪರಿಣಾಮವನ್ನು ಅಳೆಯಲು ಸಾಮಾನ್ಯವಾಗಿ ಉಪಯೋಗಿಸಬಹುದಾದ ಅಳತೆ ಮಾಪಕವಾಗಿದೆ. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಭೂಕಂಪನ ಅಲೆಗಳ ತೀವ್ರತೆಯನ್ನು ರಿಕ್ಟರ್ ಮಾಪಕವನ್ನು ಬಳಸಲಾಗುತ್ತಿದೆ. ಆಮೇಲೆ ಮರ್ಸೆಲ್ಲಿ ಮಾಪಕ, ಇದು ಕೂಡ ಭೂಕಂಪದ ತೀವ್ರತೆ, ಭೂಕಂಪನ ಅಲೆಗಳ ಪರಿಣಾಮ, ಇದು ಭೂಕಂಪದ ತೀವ್ರತೆಯನ್ನು ಮರ್ಸೆಲ್ಲಿ ಮಾಪಕ. ಓಕೆನಾ. ಇವೆರಡು. ನೆಕ್ಸ್ಟ್ ಕ್ವಶನ್ ಬರೋದು, ಇಲ್ಲಿ ಕೂಡ ಕ್ವಶನ್ ಬರ್ತವೆ. ಭೂಕಂಪನ ಕೇಂದ್ರಗಳು ಎಲ್ಲಿದ್ದಾವೆ ಅಂತ. ಓಕೆನಾ. ಗೌರಿಬಿದನೂರು ಕರ್ನಾಟಕ. ನೆಕ್ಸ್ಟ್ ಕೊಡೈಕೆನಾಲ್ ತಮಿಳುನಾಡು. ಓಕೆನಾ. ಆಮೇಲೆ ಕೊಲಾಬಾ ಮಹಾರಾಷ್ಟ್ರ. ನೆಕ್ಸ್ಟ್ ಹೈದರಾಬಾದ್ ಅಂತ ಆದ್ರೆ ಆಂಧ್ರ ಪ್ರದೇಶದಲ್ಲಿ ಆಂಧ್ರ ಪ್ರದೇಶ. ಡೆಹ್ರಾಡೂನ್ ಉತ್ತರಾಖಂಡ. ಓಕೆನಾ. ಇದು ಎಷ್ಟಿದಾವೆ ಭಾರತದಲ್ಲಿ ಭೂಕಂಪ ಕೇಂದ್ರಗಳು ಎಷ್ಟಿದಾವೆ ಅಂದ್ರೆ 1 ಗೌರಿಬಿದನೂರು ಕರ್ನಾಟಕ, 2ನೇದು ಕೊಡೈಕೆನಾಲ್ ತಮಿಳುನಾಡು, 3ನೇದು ಕೊಲಾಬಾ ಮಹಾರಾಷ್ಟ್ರ, 4 ಹೈದರಾಬಾದ್ ಆಂಧ್ರ ಪ್ರದೇಶ, 5 ಡೆಹ್ರಾಡೂನ್ ಉತ್ತರಾಖಂಡ. ಓಕೆನಾ. ಕರ್ನಾಟಕದಲ್ಲಿರುವಂತಹ ಭೂಕಂಪನ ಕೇಂದ್ರ ಯಾವುದಂತ ಕೂಡ ಕ್ವಶನ್ಸ್ ಆಲ್ರೆಡಿ ಕೇಳಿದೆ. ಕರ್ನಾಟಕದಲ್ಲಿರುವುದು ಗೌರಿಬಿದನೂರು. ಓಕೆನಾ. ನೆಕ್ಸ್ಟ್ ಇಲ್ಲಿ ಕೂಡ ಕ್ವಶನ್ಸ್ ಬರ್ತವೆ. ಓಕೆನಾ. ಸಮಭೂಕಂಪ ರೇಖೆಗಳು ಒಂದೇ ರೀತಿಯ ಭೂಕಂಪನ ತೀವ್ರತೆ ಅನುಭವವನ್ನು ಪಡೆದ ಸ್ಥಳದ ನಕ್ಷೆಗಳಲ್ಲಿ ಸೇರಿಸುವ ಎಳೆಯಬಹುದಾದ ರೇಖೆಯನ್ನು ಸಮಭೂಕಂಪ ರೇಖೆ
ಏಕ ಭೂಕಂಪ ರೇಖೆ ಅಂದ್ರೆ ಒಂದೇ ವೇಳೆಯಲ್ಲಿ ಸಂಭವಿಸುವ ಭೂಕಂಪ ಸ್ಥಳಗಳನ್ನು ಸೇರಿಸುವ ರೇಖೆಗೆ ಏಕ ಭೂಕಂಪ ರೇಖೆ. ಸಹ ಭೂಕಂಪ ರೇಖೆಗಳು ಏಕ ರೀತಿಯ ತೀವ್ರತೆ ಒಂದೇ ವೇಳೆಯಲ್ಲಿ ಸಂಭವಿಸುವ ಭೂಕಂಪಗಳ ಪ್ರದೇಶಗಳನ್ನು ನಕ್ಷೆಗಳಲ್ಲಿ ಸೇರಿಸಿ ಎಳೆಯುವ ರೇಖೆಗಳೇ ಸಹ ಭೂಕಂಪ ರೇಖೆಗಳು ಕೂಡ ಆಗಿರ್ತವೆ. ನೆಕ್ಸ್ಟ್, ಭೂಕಂಪ ವಲಯಗಳು ಯಾವ್ಯಾವು? ಭೂಕಂಪ ವಲಯಗಳು ಪೆಸಿಫಿಕ್ ಸಾಗರದ ವಲಯದಲ್ಲಿ, ಇಲ್ಲಿ ಕೂಡ ಕ್ವಶನ್ಸ್ ಬರ್ತದೆ. ಪೆಸಿಫಿಕ್ ಸಾಗರದ ವಲಯದಲ್ಲಿ ಯಾಕಂದ್ರೆ ಓಕೆನಾ, ಪೆಸಿಫಿಕ್ ಸಾಗರದ ವಲಯದಲ್ಲಿ ಇಲ್ಲಿ ಯಾಕೆ ಜಾಸ್ತಿ ಆಗ್ತದೆ ಅಂದ್ರೆ, ಇಲ್ಲಿ ಸಾಗರದ ಅಂಚಲ್ಲಿರೋದ್ರಿಂದ ಇಲ್ಲಿ ಜಾಸ್ತಿ ಭೂಕಂಪಗಳು ಜಾಸ್ತಿ ಆಗ್ತವೆ. ಯಾಕಂದ್ರೆ ಸಾಗರ ಅಲ್ಲಿರೋದ್ರಿಂದ ಅಲ್ಲಿ ಭೂಮಿಯ ಏರುಪೇರಾಗೋದು ಜಾಸ್ತಿ ಇರುತ್ತೆ. ಜಾಸ್ತಿ ನೀರಿದ್ದಲ್ಲೇ ವೇಟ್ ಜಾಸ್ತಿ ಇದ್ದಾಗ ಅದು ಹಿಂಗ ಕೆಳಗೆ ಹೋದಾಗ ಹಿಂಗ್ ಮ್ಯಾಗ ಹೋದ ಅಂತ ಆಗುತ್ತೆ ಅಂತ ಹೇಳಿದ್ನಲ್ಲ, ಹಾಗಾಗಿ. ಓಕೆನಾ, ಇದು ಪೆಸಿಫಿಕ್ ಸಾಗರದ ಅಂಚುಗಳಲ್ಲಿ ಕಂಡು ಬರುತ್ತೆ ಈ ವಲಯಗಳು ಯಾವ್ಯಾವುದು. ಓಕೆನಾ, ಈ ಪ್ಲೇಸಸ್ ಕೂಡ ಕೇಳಿದ್ದೇನೆ. ಪೆಸಿಫಿಕ್ ಸಾಗರದಲ್ಲಿ ಫಿಲಿಪೈನ್ಸು, ಜಪಾನ್, ಅಲಾಸ್ಕಾ, ಪಶ್ಚಿಮ USA, ಆಮೇಲೆ ಮೆಕ್ಸಿಕೋ, ಮಧ್ಯ ಅಮೆರಿಕ, ದಕ್ಷಿಣ ಅಮೆರಿಕ, ಪಶ್ಚಿಮ ಭಾಗ, ಜಪಾನ್, ಅಮೆರಿಕ ಇವುಗಳಲ್ಲಿ ಅತಿ ಹೆಚ್ಚಾಗಿ ಕಂಡುಬರ್ತದೆ. ಓಕೆನಾ, ಇದು ಆಂಡ್ರೆಸ್ ತರಭಂಗ ಎಂಬ ಪ್ರದೇಶ ತೀವ್ರ ಭೂಕಂಪ ವಲಯಗಳಾಗಿದೆ. ಓಕೆನಾ, 65% ಭೂಕಂಪ ಪೆಸಿಫಿಕ್ ಸಾಗರದ ವಲಯದಲ್ಲೇ ಕಂಡುಬರುತ್ತೆ. ನೆಕ್ಸ್ಟ್, ಮಧ್ಯ ಭೂಖಂಡ ವಲಯದಲ್ಲಿ ಮೆಡಿಟೇರಿಯನ್ ಮತ್ತು ಅಲ್ಪೈನ್ ಪರ್ವತಗಳಲ್ಲಿ ಇದು ಆಗುತ್ತೆ. ಇದು ಎಲ್ಲೆಲ್ಲ ಅಂದ್ರೆ ಅಲ್ಪೈನ್ಸ್ ಪರ್ವತಗಳು ಮತ್ತೆ ಯುರೋಪ್, ಆಫ್ರಿಕಾ, ಇರಾನ್, ಅಫ್ಘಾನಿಸ್ತಾನ್, ಪಾಕಿಸ್ತಾನ್, ಹಿಮಾಲಯ ಪರ್ವತ, ಚೀನಾ, ಮಯನ್ಮಾರ್ ಇಲ್ಲಿ ಕಂಡು ಬರ್ತಾವ ಅಂದ್ರೆ ಮಧ್ಯ ಭೂಖಂಡ ವಲಯಗಳು. ಆಮೇಲೆ ಮೊದ್ಲ ಅಂಟ್ಲಾಟಿಕಾ ಇಲ್ಲಿ ಅಷ್ಟೊಂದಿಲ್ಲ. ಶಿವಾಲಿಕ್ ಬೆಟ್ಟಗಳಲ್ಲಿ ಕೂಡ ಅಷ್ಟೊಂದು ಕಂಡು ಬರಲ್ಲ. ಶಿವಾಲಿಕ್ ಬೆಟ್ಟಗಳಲ್ಲಿ ಅಂದ್ರೆ ಜಮ್ಮು ಕಾಶ್ಮೀರ ನಮ್ದೇ ಉತ್ತರಾಖಂಡ, ಹಿಮಾಚಲ ಪ್ರದೇಶ, ಅಸ್ಸಾಂ, ಪಶ್ಚಿಮ ಬಂಗಾಳ ಅಲ್ಲಿ ಕಂಡುಬರೋದು ಭೂಕಂಪ ಶಿವಾಲಿಕ್ ಬೆಟ್ಟಗಳಲ್ಲಿ. ಓಕೆನಾ, ನೆಕ್ಸ್ಟ್, ಭೂಕಂಪದ ಪರಿಣಾಮಗಳು ಏನೇನಾಗ್ತವೆ? ಭೂಕಂಪ ಆಯ್ತಂದ್ರೆ ರೋಡ್ ಕೇಳುತ್ತೆ, ಮನೆ ಎಲ್ಲ ಬಿದ್ದು ಹೋಗ್ತವೆ, ಅಲ್ಲಿ ಮಾನವ ವಸತಿ, ಆರ್ಥಿಕ ಸಮಸ್ಯೆ ಆಗ್ತದೆ, ಸಾರಿಗೆ ಸಂಪರ್ಕ ಇಂಥವೆಲ್ಲ ತೊಂದರೆಗಳಾಗ್ತವೆ. ಅದು ಬೇಸಿಕ್ ನಿಮಗೆಲ್ಲ ಅರ್ಥ ಆಗೇ ಆಗುತ್ತೆ. ಪ್ರಾಣಿ ಸಂಪತ್ತು, ಸಸ್ಯ ಸಂಪತ್ತು ಎಲ್ಲ ಕೂಡ ಹಾಳಾಗುತ್ತೆ. ಓಕೆನಾ, ಇದು ಇವತ್ತಿನ ಕ್ಲಾಸು ಭೂಕಂಪದ ಬಗ್ಗೆ ಇವತ್ತಿನ ಕ್ಲಾಸ್ ಇತ್ತು. ನೆಕ್ಸ್ಟ್ ನಾನು ಜ್ವಾಲಾಮುಖಿ ಬಗ್ಗೆ ಮಾಡ್ತೀನಿ. ಅಥವಾ ನಾನು ಇವಾಗ ಲಾಸ್ಟಿಗೆ ಹೇಳಿದ್ನಲ್ಲೋ ಒಂದು 5-10 ನಿಮಿಷ ಜಸ್ಟ್ ಹಿಂಗ ಬುಕ್ದಲ್ಲಿ ಇರೋದನ್ನ ಮೇಲ್ಮೇಲೆ ಆ ರೀತಿ ಹೇಳೋ, ಅಥವಾ ಫಸ್ಟಿಗೆಲ್ಲ ಇನ್ ಡೀಟೇಲ್ ಆಗಿ ಹೇಳಿದೆ ನೋಡ್ರಿ, ಅದನ್ನ ಮ್ಯಾಪ್ ಹಾಕ್ತೋ ತರ, ಅದು ಈ ತರ ಎಲ್ಲ ಹೇಳಿದ್ನಲ್ವಾ, ಈ ತರ ಹೇಳ್ಬೇಕು ನಾನು, ಅದು ಸ್ವಲ್ಪ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಓಕೆನಾ, ಯಾವ ರೀತಿ ಅಂದ್ರೆ ಇಲ್ಲೆಲ್ಲ ಎಕ್ಸ್ಪ್ಲೇನ್ ಮಾಡಿ ಹೇಳಿದ್ದೀನಲ್ವಾ. ನಿಮಿಷ